ನಾನು ನಿಮ್ಮೆಲ್ಲರ ವತಿಯಿಂದ ಸ್ವಾಗತಿಸ್ತೀನಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ. ಮೋದಿಜಿ, ಹಾರ್ದಿಕವಾದ ಸ್ವಾಗತ ನಿಮಗೆ. ಧನ್ಯವಾದ ರಜತ್ಜಿ. ತುಂಬ ಸಮಯದ ನಂತರ ಇವತ್ತು ಇಲ್ಲಿಗೆ ಬರೋ ಅವಕಾಶ ಸಿಕ್ಕಿದೆ. ಮೋದಿಜಿ, ಯಾವಾಗ ಚುನಾವಣೆ ಆಗುತ್ತೋ ಸ್ವಲ್ಪ ಸುಮ್ಮನೆ ಇರಿ. ನೀವೆಲ್ಲರೂ ಸ್ವಲ್ಪ ನಿಮ್ಮ ಎನರ್ಜಿಯನ್ನು ಉಳಿಸಿ ಇಟ್ಕೊಳ್ಳಿ. ನಿಮಗೆ 4ನೇ ತಾರೀಕಿಗೆ ಎನರ್ಜಿ ಅವಶ್ಯಕತೆ ಬರುತ್ತೆ. ಮೋದಿಜಿ, ಯಾವಾಗೆಲ್ಲ ಚುನಾವಣೆ ಆಗುತ್ತೋ ಮತ್ತೆ ನೀವು ಮುಂದೆ ಬರ್ತಿರೋ ಆಗ ಜನತೆಯಲ್ಲಿ ಇದೇ ತರದ ಜೋಶ್ ಕಾಣಿಸುತ್ತೆ. ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತೆ ನೀವು ಏನು ಘೋಷಣೆ ಕೊಡ್ತೀರೋ ಆ ಘೋಷಣೆಯನ್ನ ತಗೊಂಡು ಜನರು ತುಂಬಾ ಮಜಾ ತಗೊಳ್ತಾರೆ. ಈ ಸಲ ನೀವ್ ಹೇಳಿದ್ರಿ ಅಬ್ ಕಿ ಬಾರ್ 400 ಪಾರ್. ಹಾಗಾಗಿ ನಾನ್ ನೋಡ್ತಿದ್ದೀನಿ ಡಿಜಿಟಲ್ ಮೀಡಿಯಾದಲ್ಲಿ ಯಾರೋ ಬರ್ದಿದ್ದಾರೆ, हौले हौले हो जाएगा प्यार अब की बार 400 पार. ಯಾರೋ ಬರ್ದಿದ್ದಾರೆ ದಿಲ್ दिल का भंवर करे पुकार अब की बार 400 पार. ಮತ್ತೆ ಆಮೇಲೆ ಇದನ್ನು ಕೂಡ ಬರ್ದಿದ್ದಾರೆ, ಏನಂದ್ರೆ चटनी के बिना ढोकला बेकार अब की बार फिर से मोदी सरकार. ಮತ್ತೆ ಕ್ರಿಯೇಟಿವಿಟಿ ಉದಾಹರಣೆ ನೋಡಿ ಬರ್ದಿದ್ದಾರೆ, साइकिल से जाएं हाथ से कमल का बटन दबाएं. ಮತ್ತೆ ಆಮೇಲೆ ಬರ್ದಿದ್ದಾರೆ, बेईमानों के लिए मोदी जहर है, गद्दारों के लिए मोदी कहर है और देश में मोदी की लहर है. ಮತ್ತೀಗ ಯಾರಾದ್ರೂ ಇದನ್ನು ಕೂಡ ಬರ್ದ್ಬಿಡ್ತಾರೆ, ಏನಂದ್ರೆ नतीजों के बाद राहुल होंगे फरार अब की बार 400 पार. ಹಾಗಾಗಿ ಈ ಹುಚ್ಚು ಏನಿದೆಯೋ ಪ್ರತಿ ಚುನಾವಣೆನಲ್ಲೂ ಕೂಡ ಇದು ಕಾಣಿಸುತ್ತೆ. ಒಳ್ಳೇದಾಯ್ತು. ಏನಂದ್ರೆ ನನಗೆ ನಿಮ್ಮ ಈ ಶೋನಲ್ಲಿ ಬರೋಕೆ ಅವಕಾಶ ಸಿಕ್ತು. ಮತ್ತು ನೀವು ರಿಸರ್ಚ್ ಮಾಡಿ ಸಾಕಷ್ಟು ಏನೋ ಕಂಪೇಲ್ ಮಾಡ್ತಿದ್ದೀರಾ. ನಾನು ಖುದ್ದಾಗಿ ಇಷ್ಟೊಂದು ಓಡಾಟದಲ್ಲಿ ಇರ್ತೀನಿ. ಈ ವಿಷಯಗಳ ಕಡೆ ನನ್ನ ಗಮನ ತುಂಬ ಕಡಿಮೆ ಇರುತ್ತೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ನಾನು ಹೇಳೋದು ಮರ್ತೋದೆ. ಇವರು ಹೇಗೆ ಮದುವೆ ಕಾರ್ಡ್ನ ಪ್ರಿಂಟ್ ಮಾಡ್ತಾರೋ ಆ ಥರ ಮದುವೆ ಪ್ರೋಗ್ರಾಮ್ನ ಪ್ರಿಂಟ್ ಮಾಡ್ತಾರೆ. ಇವರು ಬರ್ದಿದ್ದಾರೆ 1ನೇ ಜೂನ್ಗೆ ಮೆಹಂದಿ, ಮತ್ತೆ 2ಕ್ಕೆ ಕೇಜ್ರಿವಾಲ್ ಅವರ ಬೀಳ್ಕೊಡುಗೆ, 4ನೇ ಜೂನ್ಗೆ ಬ್ರೇಕ್ಫಾಸ್ಟ್, ಮತ್ತೆ ಅದಾದ್ಮೇಲೆ ಅರಶಿನ ಶಾಸ್ತ್ರ, ಮತ್ತೆ ಲಂಚ್ಗೆ ಅಳೋದು ಶುರುವಾಗತ್ತೆ. 3 ಗಂಟೆಗೆ ಇವಿಎಂನ ಡೋಲಿನಲ್ಲಿ ಹಿಂತಿರುಗೋದು, 5 ಗಂಟೆಗೆ ವಿಪಕ್ಷದ ಬೀಳ್ಕೊಡುಗೆ, 6 ಗಂಟೆಗೆ ಬೀಳ್ಕೊಡುಗೆಯ ಅಳು, ಮತ್ತೆ 7 ಗಂಟೆಗೆ ಪಪ್ಪು ಹೋಗ್ತಾರೆ ಇಟಲಿಗೆ. ಒಂದ್ ವೇಳೆ ನಿಮ್ಮ ಹತ್ರ ಯಾವುದಾದ್ರೂ ಮದುವೆಯ ಕಾರ್ಡ್ ಇದ್ರೆ ಅದನ್ನ ಜನರಿಗೆ ತೋರಿಸ್ಬಿಡಿ. ಅಂದ್ರೆ ಗೊತ್ತಾಗ್ಲಿ ಏನ್ ಇದು ನೋಡಿ, ತೆಗಿತಾರೆ ಈ ಇನ್ನೊಂದು ಜನ್ರು ಕಾರ್ಡ್ ಅಂತ. ಇದೆ. ಇದನ್ನ ನೀವೆಲ್ಲರೂ ನೋಡ್ಬೋದು. ಪ್ರಯತ್ನ ಮಾಡ್ತೀನಿ ಇದನ್ನ ಸ್ಕ್ರೀನ್ ಮೇಲೆ ತೋರಿಸೋದಕ್ಕೆ. ಈಗಿದು ಮದುವೆಗಿಂತ ಬೀಳ್ಕೊಡುಗೆ ಕಾರ್ಡ್ ಏನೋ ಅಂತ ಅನ್ನಿಸ್ತಾ ಇದೆ. ಇಷ್ಟಂತೂ ಪಕ್ಕಾ ಇದೆ, ಏನಂದ್ರೆ ದೇಶದ ಯುವಕರೇನಿದ್ದಾರೆ ಅವರ ಕ್ರಿಯೇಟಿವ್ ಮೈಂಡ್ ಏನಿದೆಯೋ ಅದು ಚುನಾವಣೆಯಲ್ಲಿ ಸಾಕಷ್ಟು ಆಕ್ಟಿವ್ ಅನ್ಸುತ್ತೆ. ಮತ್ತದಕ್ಕೆ ಕಾರಣ ಅವರು ಪ್ರತಿಯೊಂದು ವಿಷಯದಲ್ಲೂ ಘೋಷಣೆ ಕೂಡ, ವ್ಯಂಗ್ಯ ಕೂಡ, ಮತ್ತೆ ತುಂಬಾನೇ ಕಡಿಮೆ ಶಬ್ದಗಳಲ್ಲಿ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾರೆ. ಮತ್ಯಾವಾಗ ಈ 400 ಪಾರ್ನ ವಿಷಯಕ್ಕೆ ಬಂದ್ರೆ
ಅವರದ್ದು 2 ಮುಖಗಳಿವೆ. ಒಂದಂತೂ ಇದೇನು ಬಿಜೆಪಿಯಿಂದ ಸೃಷ್ಟಿಯಾದ ಘೋಷಣೆ ಅಲ್ಲ, ಇದು ಜನತೆಯ ಮನಸ್ಸಿನಿಂದ ಬಂದಿರೋ ಧ್ವನಿಯಾಗಿದೆ. ಎಲ್ಲಿಯವರೆಗೆ ಮೋದಿಯ ಪ್ರಶ್ನೆ ಇದೆಯೋ, ನೀವು ನೋಡ್ತೀರಾ 19ರಿಂದ 24ರವರೆಗೆ ನಾವು ಸರಿಸುಮಾರು 360 ಗೆದ್ದು ಬಂದಿದ್ವಿ ಎನ್ಡಿಎ. ಮತ್ತು ಸದನದಲ್ಲಿ 2-3 ಪಕ್ಷಗಳು ಆ ರೀತಿ ಇದ್ವು, ಅವುಗಳು ಸತತವಾಗಿ ನಮ್ಮ ಜೊತೆಗಿದ್ವು. ಇದಕ್ಕೋಸ್ಕರ ಎನ್ಡಿಎ ಪ್ಲಸ್ ನೋಡಿದ್ರೆ ಆಗ ನಾವು ಆಲ್ರೆಡಿ 400 ಇದ್ವಿ. 2019ರಿಂದ 2024ರವರೆಗೆ ಸದನದಲ್ಲಿ ನಾವು 400 ಇದ್ವಿ. ಅಂದ್ರೆ 400. ಒಂದ್ವೇಳೆ ನಿಮ್ಮ ಕುಟುಂಬದಲ್ಲಿ ಮಗು 90 ಮಾರ್ಕ್ ತಗೊಂಡು ಬಂದು ಮತ್ತು ಅವನ ಎಲ್ಲ ವಿರೋಧಿಗಳು ಅಥವಾ ಅವನ ಕಾಂಪಿಟೇಟರ್ಸ್ ಕ್ಲಾಸ್ನಲ್ಲಿ ಯಾರೆಲ್ಲ ಮಕ್ಕಳಿದಾರೋ ಅವ್ರು 30 ತಗೋತಾರೆ, 40 ತಗೋತಾರೆ. ಆದ್ರೂ ಕೂಡ ನೀವು ಅವನಿಗೆ ಹೇಳಲ್ಲ, ನೋಡ ನಿನ್ನ ಬಾಕಿ ಸ್ನೇಹಿತರು 40 ತಗೊಂಡಿದ್ದಾರೆ, ನೀನು ಸುಮ್ಮನೆ 50 ತಗೊಂಡು ಕೂತ್ಕೋ, ಯಾಕೆ 90 ಕಷ್ಟಪಡ್ತಿದೀಯಾ ಅಂತ. ನೀವು ಕೂಡ ಅವನಿಗೆ ಹೇಳ್ತೀರಾ ಏನಂದ್ರೆ, ಇಲ್ಲ 90 ಬಂತು, ಆದರೆ 95 ತಗೊಳಕ್ಕೆ ಮುಂದಿನ ಬರೀ ಟ್ರೈ ಮಾಡು ಅಂತ. ಹಾಗಾಗಿ 400 ಇದ್ರೂ ಕೂಡ ನಾನಂತೂ ನನ್ನ ಜೊತೆಗಾರರಿಗೆ ಹೇಳಲೇಬೇಕಾಗುತ್ತೆ ಏನಂದ್ರೆ, ಭಯ್ಯ ನಾವಂತೂ ಇನ್ನೂ ಮುಂದೆ ಹೋಗ್ಲೇಬೇಕು, ಇದಕ್ಕೋಸ್ಕರ 400ರ ಹತ್ರ ಬಂದಿದೆ. ಎರಡನೇದು, ಹೀಗೇನೆ ಯಾರೋ ಒಬ್ಬ ಕ್ರಿಯೇಟಿವ್ ಮೈಂಡ್ ನನಗೆ ಸಲಹೆ ಕೊಟ್ಟಿದ್ರು. ಏನಂದ್ರೆ 370 ಜನರ ತಲೆಯಲ್ಲಿ ಆ ಥರ ಫಿಟ್ ಆಗೋಗಿದೆ. ಮತ್ತೆ ಹಿಂದೂಸ್ತಾನದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ದೇಶದ ಏಕತೆಗಾಗಿ ಏನು ಪ್ರಯತ್ನಗಳಾದ್ವೋ ಅದರಲ್ಲಿ ಆರ್ಟಿಕಲ್ 370ನ್ನ ಇಟ್ಕೊಂಡು ಏನು ಕೆಲಸ ಆಗಿದೆಯೋ ಅದು ಒಂದು ಮಹತ್ವಪೂರ್ಣ ಹೆಜ್ಜೆ ಆಗಿದೆ ಭಾರತದ ಅಭಿವೃದ್ಧಿಯ ಯಾತ್ರೆಯಲ್ಲಿ. ಇದಕ್ಕೋಸ್ಕರ ಯಾರೋ ಹೇಳಿದ್ರು ಏನಂದ್ರೆ ಬಿಜೆಪಿ ಟಾರ್ಗೆಟ್ ಮಾಡಬೇಕು, ಬಿಜೆಪಿಗೋಸ್ಕರ 370. ಹಾಗಾಗಿ ಆ 370ರ ಆರ್ಟಿಕಲ್ನಿಂದ, ಮತ್ತಿದು ನನಗೆ ಕಾಶ್ಮೀರದ ಯಾರೋ ಜೊತೆಗಾರರು ಹೇಳಿದ್ರು, 370 ಸೀಟ್ನ ಯಾವತ್ತಾದರೂ ಇದಕ್ಕೋಸ್ಕರ ನಾನು ಸಂಸತ್ತಲ್ಲಿ ಹೇಳ್ದೆ, ನೋಡಿ ಅಂಥವ್ರು ಕೂಡ ಇದ್ದಾರೆ, ಏನು ನನಗೆ ಹೇಳ್ತಾರೆ ಬಿಜೆಪಿ 370 ತಗೋಬೇಕು, ಯಾಕಂದ್ರೆ 370ರ ಮಹತ್ವ ಜನಮಾನಸದಲ್ಲಿ ರಿಜಿಸ್ಟರ್ ಆಗೋಗ್ಲಿ ಅಂತ. ಮೋದಿಜಿ, ನನಗೆ ನೆನಪಿದೆ, 5 ವರ್ಷದ ಮುಂಚೆ ನೀವು ಇದೇ ಥರ ಜನತೆ ಮುಂದೆ ಬಂದಿದ್ರಿ ನಿಮ್ಮ ಕೆಲಸದ ಬಗ್ಗೆ ಹೇಳೋದಕ್ಕೋಸ್ಕರ. ಅದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಡೊನಾಲ್ಡ್ ಟ್ರಂಪ್ ಬಂದಿದ್ರು. ಅವರು ಅಹಮದಾಬಾದ್ನಲ್ಲಿ ದೊಡ್ಡ ಸ್ಟೇಡಿಯಂಗೆ ಹೋಗಿದ್ರು. ಮತ್ತೆ ಆಮೇಲೆ ಅಲ್ಲೂ ಕೂಡ ಘೋಷಣೆ ಕೂಗಿದ್ರು, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ. ಅವರು ಸೋತೋದ್ರು. ಆಮೇಲೆ ಜೋ ಬೈಡನ್ ಬಂದ್ರು. ಹಾಗಾಗಿ ಎಷ್ಟೆಲ್ಲ ವಿರೋಧಿಗಳಿದ್ರು. ಅವ್ರು ಹೇಳ್ತಿದ್ರು ಏನಂದ್ರೆ, ಇನ್ಮೇಲೆ ಅಮೆರಿಕದ ಜೊತೆ ಮೋದಿ ಸಂಬಂಧಗಳು ಹಾಳಾಗೋಗುತ್ತೆ ಅಂತ. ಅವರು ಟ್ರಂಪ್ ಜೊತೆಗಿದ್ರು, ಈಗ ಜೋ ಬೈಡನ್ ಬಂದಿದ್ದಾರೆ. ಮತ್ತೆ ನಾವು ನೋಡ್ತಾ ಇದ್ದೀವಿ, ಟರ್ಮ್ ಮುಗಿತಾ ಇದ್ದ ಹಾಗೆ ಜೋ ಬೈಡನ್ ನಿಮ್ಮನ್ನ ಕರ್ಸಿದ್ರು. ಮತ್ತೆ ವೈಟ್ ಹೌಸಲ್ಲಿ ನಿಮ್ಗೆ ಎಂಥ ಸನ್ಮಾನ ಮಾಡಿದ್ರು ಅಂದ್ರೆ ಇದಕ್ಕೂ ಮುಂಚೆ ನಾವು ಯಾವತ್ತೂ ನೋಡೇ ಇರಲಿಲ್ಲ. I'm honored to be the first to have you here in 15 years. Prime Minister Modi, welcome back to the White House. I cannot imagine His Excellency Modi getting intimidated or being forced to take any steps or actions that would go against the national interests of India and the people of India. And there is pressure against him, I am aware of that. He really wants to do the right thing for India. He wants to be open, he wants to be supportive of new companies, and obviously, but at the same time, make sure it accrues to India's advantage. I am a fan of Modi, so. I said to my friend, the Prime Minister, before the last time I saw someone on the stage here was Bruce Springsteen, and he didn't get the welcome that Prime Minister Modi has got. Prime Minister Modi is the boss. ಮೋದಿಜಿ, ಮೊದಲು ಕೂಡ ನಾವು ಪ್ರಧಾನಮಂತ್ರಿಗಳನ್ನ ನೋಡಿದ್ದೀವಿ. ಮೊದಲು ಕೂಡ ನಮ್ಮ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗಿದ್ದಾರೆ. ಆದ್ರೆ ಏನು ಕಾರಣ ಇದೆ? ಪ್ರಪಂಚದ ಈ ಲೀಡರ್ ಯಾರು ಸಾಕಷ್ಟು ಶಕ್ತಿಶಾಲಿಗಳಾಗಿದ್ದಾರೆ, ಯಾರನ್ನೂ ಅವರು ಹೊಗಳುವಂತ ಅವಶ್ಯಕತೆ ಇಲ್ವೋ? ಇವರೆಲ್ಲರೂ ನಿಮ್ಮ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ, ಇಷ್ಟೊಂದು ಅಭಿಮಾನದಿಂದ ಮಾತಾಡ್ತಾರೆ.
ಮತ್ತೆ ಪುತಿನ್ ಅವರ ಹೇಳಿಕೆ ಏನಂದ್ರೆ ಮೋದಿ ಯಾರ ಮುಂದೆನೂ ತಲೆಬಾಗಲ್ಲ ಅಂತ. ನಮ್ಮ ದೇಶಕ್ಕೆ ದುರಾದೃಷ್ಟ ಇತ್ತು. ಏನಂದ್ರೆ ಮೊದ್ಲ್ಯಾರಾದ್ರೂ ಪ್ರಧಾನಮಂತ್ರಿ ಹೋಗ್ತಿದ್ರೆ ಆಗ ಗೊತ್ತಾಗ್ತಿರ್ಲಿಲ್ಲ ಹೋಗ್ತಿದ್ದಾರೆ ಅಂತ. ಮತ್ತೆ ವಾಪಸ್ ಬರ್ತಿದ್ರು ಆಗ್ಲೂ ಗೊತ್ತಾಗ್ತಿರ್ಲಿಲ್ಲ ಏನಂದ್ರೆ ಬಂದ್ರ ಏನು ಅಂತ. ಎರಡನೇದು, ಇದರಲ್ಲಿ ಮೋದಿ ಇಲ್ಲ. ನಾವು ಭ್ರಮೆ ಹಬ್ಸೋದು ಬೇಡ, ಮತ್ ನಾವು ಭ್ರಮೆಲಿರೋದು ಬೇಡ. ಮೋದಿ ಬಹುಶಃ ನಿಮಿತ್ತ ಮಾತ್ರ ಆಗಿರ್ಬೋದು. ಮಾತಾಡೋದ್ರಲ್ಲಿ ಬಹುಶಃ ಸರಳ ಆಗಿರ್ಬೋದು, ಯಾಕಂದ್ರೆ ಸರಳತೆಯ ಉಪಯೋಗ ಆಗುತ್ತೆ ಅನ್ಸುತ್ತೆ. ಆದ್ರೆ ಈ ಏನೆಲ್ಲ ಚರಿಷ್ಮಾ ಇದೆಯೋ ಅದು 140 ಕೋಟಿ ಹಿಂದೂಸ್ಥಾನಿಗಳದ್ದಾಗಿದೆ. ಭಾರತದ ಸಾಮರ್ಥ್ಯದ್ದಾಗಿದೆ. ಮತ್ತೆ ಮೋದಿಯ 2013ರಲ್ಲಿ ಯಾವಾಗ ಚುನಾವಣೆಗೆ ತಯಾರಿಗಳು ನಡೀತಿತ್ತೋ ಭಾರತೀಯ ಜನತಾ ಪಾರ್ಟಿ ನನ್ನನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯ ರೂಪದಲ್ಲಿ ಘೋಷಣೆ ಮಾಡಿತ್ತು. ಜನರು ಅದೇ ರೂಪದಲ್ಲಿ ನನ್ನಿಂದ ಪ್ರತಿಯೊಂದು ವಿಷಯ ಕೇಳೋಕೆ ಶುರು ಮಾಡಿದ್ರು, ಅನಾಲಿಸಿಸ್ ಮಾಡೋಕೆ ಶುರು ಮಾಡಿದ್ರು. ಆಗ ನಂದೊಂದು ಏನು ಟೀಕೆ ಆಗಿತ್ತು ಮೀಡಿಯಾದಲ್ಲಿ, ಒಂದ್ ವೇಳೆ ನೀವೆಲ್ಲರೂ ನೋಡಿರ್ತೀರ, ಅರೆ ಇವನಂತೂ ಸ್ಟೇಟ್ನಿಂದ ಬರ್ತಿದ್ದಾನೆ, ಇವನಿಗೆ ಇಡೀ ಹಿಂದೂಸ್ತಾನದ ಬಗ್ಗೆ ತಿಳುವಳಿಕೆ ಇಲ್ಲ, ಇವನು ಪ್ರಪಂಚಕ್ಕೆ ಹೇಗೆ ತನ್ನ ವಿಷಯಗಳನ್ನ ಹೇಳ್ತಾನೆ, ಇವನು ಪ್ರಪಂಚಕ್ಕೆ ಹೇಗೆ ತನ್ನ ವಿಚಾರಗಳನ್ನ ತಗೊಂಡು ಹೋಗ್ತಾನೆ, ಪ್ರಪಂಚ ಜೊತೆ ಏನ್ ಮಾಡ್ತಾನೆ. ಆಮೇಲೆ ಯಾವಾಗ ಟಿವಿ ಮೀಡಿಯಾದ ಕಾಲ ಶುರುವಾಯಿತು, ಚರ್ಚೆಗಳು ಆಗೋಕೆ ಶುರುವಾದ್ವು, ನನ್ನ ಇಂಟರ್ವ್ಯೂ ಆಗೋಕೆ ಶುರುವಾಯಿತು, ಆಗ ಸುತ್ತಿ ಬಳಸಿ ಈ ಪ್ರಶ್ನೆ ಬರ್ತಿತ್ತು, ಏನಂದ್ರೆ ನಿಮಗಂತೂ ಯಾವುದೇ ಅನುಭವ ಇಲ್ಲ, ನೀವೇನ್ ಮಾಡ್ತೀರಾ ವಿದೇಶಾಂಗ ನೀತಿಲಿ ಅಂತ. ಈಗ ಚುನಾವಣೆ ಹಿಂದೂಸ್ತಾನದಾಗಿತ್ತು, ಆದ್ರೆ ಎಲ್ರೂ ಇಕೋಸಿಸ್ಟಮ್ನ ಫೋಕಸ್ ಅನ್ನ ಗ್ಲೋಬಲ್ ಮಾಡ್ಬಿಟ್ಟಿದ್ರು. ಅಂದ್ರೆ ಮೋದಿ ಅದರಲ್ಲೇ ಸಿಕ್ಕಾಕೊಳ್ತಾನೆ ಅಂತ. ಇಲ್ಲಂತೂ ಚೆನ್ನಾಗಿ ಆಟ ಆಡ್ತಾನೆ. ಆಗ ನಾನು ಒಂದು ವಾಕ್ಯ ಹೇಳಿದ್ದೆ, ವಿದೇಶಾಂಗ ನೀತಿ ಬಗ್ಗೆ ಹೇಳಿದ್ದೆ ನಾನು, ಅದಂತೂ ದೇಶದೊಂದು ಕಂಟಿನ್ಯೂಟಿ ಇರುತ್ತೆ. ಆದ್ರೆ ಎಲ್ಲಿವರೆಗೆ ಮೋದಿಯ ಪ್ರಶ್ನೆ ಇರುತ್ತೋ ಆಗ ದೇಶ ಕಣ್ಣನ್ನ ತಗ್ಗಿಸಿ ಮಾತಾಡೋದಿಲ್ಲ. ನನ್ನ ದೇಶ ಕಣ್ಣು ಮೇಲೆತ್ತಿ ಕೂಡ ಮಾತಾಡಲ್ಲ. ಆದ್ರೆ ಈ ದೇಶ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುತ್ತೆ. ಮತ್ತೆ ನನಗೆ ಯಾವುದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಲ್ಲ. ಏನಂದ್ರೆ ನಾನು ತುಂಬಾ ಹಿಂದೆ ಚಹಾ ಮಾರ್ತಿದ್ದೆ. ಈ ದೇಶದಲ್ಲಿ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಈ ಚಹಾ ಮಾರೋನು ಏನ್ ಮಾಡ್ತಾನೆ, ಹೋಗಿ ಚಹಾ ಕೊಡ್ತಾನೆ, ಮತ್ತಿನ್ನೇನ್ ಮಾಡ್ತಾನೆ. ಆದ್ರೆ ನನ್ನ ಮನ್ಸಲ್ಲಿ ಯಾವಾಗ ನಾನು ಪ್ರಪಂಚದ ದೊಡ್ಡ ದೊಡ್ಡ ಮಹಾರಥಿಗಳನ್ನ ಭೇಟಿಯಾದ್ನೋ, ಸ್ವಲ್ಪ ಅವರುಗಳು ಹೈಟ್ ಬಾಡಿಯಲ್ಲೂ ಜಾಸ್ತಿನೇ ಇರ್ತಾರೆ, ಕಲರ್ ಸ್ಕಿನ್ ಕೂಡ ಅವರದ್ದು ತುಂಬಾ ಪ್ರಭಾವ ಬೀರುವಂಥದ್ದಾಗಿರುತ್ತೆ. ಆದ್ರೆ ನಾನು ಯಾವಾಗ ಭೇಟಿ ಆಗ್ತೀನೋ ಆಗ ನಾನು ಮೋದಿ ಆಗಿರಲ್ಲ. ಯಾವಾಗ ನಾನು ಕೈ ಕೊಡ್ತೀನೋ ಆಗ ನನಗೆ ಗೊತ್ತಿರುತ್ತೆ ಏನಂದ್ರೆ 140 ಕೋಟಿ ದೇಶವಾಸಿಗಳು ನನ್ನ ಜೊತೆಗಿದ್ದಾರೆ. ಮತ್ತೆ ಯಾವಾಗ ನಾನು 140ರ ಮೂಡ್ನಲ್ಲೇ ಹೋಗ್ತೀನೋ ಆಗ ನನಗೆ ಪ್ರಪಂಚ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ನನಗನ್ಸುತ್ತೆ ನನ್ನ ದೇಶದ ಹತ್ತಿರ ಯಾವುದೇ ಕೊರತೆ ಇಲ್ಲ, ಸಾಮರ್ಥ್ಯದ ಯಾವುದೇ ಕೊರತೆ ಇಲ್ಲ ಅಂತ. ನಾನು ಈ ವಿಶ್ವಾಸದಿಂದ ಇರ್ತೀನಿ. ಮತ್ತೆ ಅದರ ಪ್ರಭಾವ ಅಂತೂ ಆಗೇ ಆಗುತ್ತೆ. ಎದುರಿಗಿರೋರ್ಗನ್ಸುತ್ತೆ ಯಾರಿವನು, ನಿನ್ನೆ ಅಂತೂ ಈ ಥರ ಏನೂ ಮಾತಾಡ್ತಿರ್ಲಿಲ್ಲ, ಮೊದ್ಲಂತೂ ಯಾರು ಈ ಥರ ನಿಂತ್ಕೊಳ್ತಾನೆ ಇರಲಿಲ್ಲ, ಇವನಂತೂ ಈ ಥರ ನಿಂತ್ಕೋತಾನೆ. ಆಗ ಆಮೇಲೆ ಅವ್ರದ್ದು ಕೂಡ ಯೋಚನೆ ಬದಲಾಗಿ ಹೋಗುತ್ತೆ. ನಮಗೂ ವಿಚಿತ್ರ ಅನ್ಸುತ್ತೆ ಏನಂದ್ರೆ ಪ್ರೆಸಿಡೆಂಟ್ ಜೋ ಬೈಡನ್ ತರದ ಶಕ್ತಿಶಾಲಿ ವ್ಯಕ್ತಿ G7ನಲ್ಲಿ ನಿಮ್ಮನ್ನ ಹುಡುಕೊಂಡು ಬರ್ತಾರೆ ಎಲ್ಲಿ ಹೋದ್ರು ಮೋದಿಜಿ ಅಂತ. ಈ ವಿಷಯ ಸರಿ ಇದೆ. ಏನಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ಸಂಬಂಧಗಳು ತುಂಬಾ ಹತ್ತಿರದ್ದಾಗಿವೆ, ಮುಕ್ತವಾಗಿವೆ. ಪ್ರತಿಯೊಬ್ಬರ ಜೊತೆಗೂ ನನ್ನ ಅಫಿಷಿಯಲ್ ಮಾತುಕತೆಯ ಹೊರತಾಗಿ ಕೂಡ ಇನ್ಫಾರ್ಮಲ್ ಮಾತುಕತೆ ಓಡಾಟ ತುಂಬಾ ಆಗುತ್ತೆ. ನನ್ನ ಟೆಲಿಫೋನ್ ಕಾಲ್ಸ್ ಕೂಡ ತುಂಬಾ ಆಗುತ್ತೆ. ಮತ್ತೆ ನಾನು ಇಫ್ಸ್ ಅಂಡ್ ಬಟ್ಸ್ನ ಮಾತುಕತೆಗಳನ್ನ ಆಡಲ್ಲಜ್ಜಿ. ಮೋಡಗಳಿದ್ರೆ ಮಳೆ ಆಗುತ್ತೆ ಮುಂತಾದ ಇಂಥ ಮಾತುಗಳನ್ನ ನಾನು ಆಡಲ್ಲ.
ಮಳೆ ಆಗುತ್ತೆ ಅಂದ್ರೆ ನಾನು ಹೇಳ್ತೀನಿ ಹೌದು ಆಗುತ್ತೆ ಅಂತ, ಇಲ್ಲ ಅಂದ್ರೆ ಹೇಳ್ತೀನಿ ಇಲ್ಲ ಆಗಲ್ಲ ಅಂತ. ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನನ್ನ ಮಾತಿರುತ್ತೆ. ಹಾಗಾಗಿ ಪ್ರಪಂಚ ಇದನ್ನ ಇಷ್ಟಪಡುತ್ತೆ. ಪ್ರಪಂಚ ಸುತ್ತಿ ಬಳಸೋ ವಿಷಯಗಳ ಬದಲು ಅವ್ರಿಗೆ ಗೊತ್ತಿದೆ ಹೇಗೆ ನಾನು ರಷ್ಯಾದಿಂದ ಈ ದಿನಗಳಲ್ಲಿ ಪೆಟ್ರೋಲಿಯಂ ಮುಂತಾದವುಗಳನ್ನ ತಗೊಳ್ತೀನಿ ಅಂತ. ಯಾಕಂದ್ರೆ ನನಗೆ ನನ್ನ ದೇಶದ ಜನರಿಗೆ ಪ್ರಪಂಚದಲ್ಲಿ ಏನು ಪೆಟ್ರೋಲ್ನ ಬೆಲೆ ಏರಿಕೆ ಬಂದಿದೆಯೋ ಅದು ನನ್ನ ದೇಶದ ಜನರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನನಗೆ ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೋ ನಾನು ತಗೊಳ್ತೀನಿ. ಯಾಕಂದ್ರೆ ನಾನಂತೂ ನನ್ನ ದೇಶಕ್ಕಾಗಿ ಬದುಕಿದ್ದೀನಿ. ಯಾರಾದರೂ ನನ್ನ ಹೊಗಳ್ಳಿ ಅಂತ ನಾನು ಹುಟ್ಟಿದ್ದೀನ? ಜನರು ನನಗೆ ಹೇಳಿದ್ರು ಸಾಬಿದು ಅಮೆರಿಕ ಕೋಪ ಮಾಡ್ಕೊಳ್ಳುತ್ತೆ ಅಂತ. ಆಗ ನಾನು ಹೇಳಿದೆ ಅರೆ ಯಾರಿಗಾದ್ರೂ ಖುಷಿ ಪಡಿಸ್ಬೇಕು ಅಂದ್ರೆ ನಾನು 140 ಕೋಟಿ ಜನರಿಗೆ ಖುಷಿ ಪಡಿಸ್ಬೇಕು ಅಂತ, ಬೇರೆ ಯಾರಿಗೂ ಖುಷಿ ಪಡಿಸ್ಬೇಕಾಗಿಲ್ಲ. ಮತ್ತೆ ನಾವು ವ್ಯವಹಾರ ಮುಂದುವರಿಸಿದ್ವಿ, ನಾವು ನಮ್ಮ ದೇಶವನ್ನು ಬಚಾವ್ ಮಾಡಬೇಕಾಗಿದೆ. ಆದರೆ ಅಟ್ ದ ಸೇಮ್ ಟೈಮ್ ರಾಷ್ಟ್ರಪತಿ ಪುತಿನ್ ಅವರ ಜೊತೆಗೆ ಚೇರ್ ಮೇಲೆ ಕೂತು ಟಿವಿ ಮುಂದೆ ನಾನು ಹೇಳಬಲ್ಲೆ, ಇದು ಯುದ್ಧದ ಸಮಯ ಅಲ್ಲ. ಮತ್ತೆ ಇದಕ್ಕೋಸ್ಕರ ಪ್ರಪಂಚ ನನ್ನ ವಿಷಯದಲ್ಲಿ ಗೊಂದಲದಲ್ಲಿ ಇಲ್ಲ. ಮತ್ತವ್ರಿಗೆ ಅನ್ಸುತ್ತೆ ಇದು ಹಿಂದೂಸ್ತಾನದ ಸ್ವಭಾವ ಆಗಿದೆ ಅಂತ. ಏನ್ ಮೋದಿ ಹೇಳ್ತಿದ್ದಾರೋ ಅದು. ಆದ್ರೆ ಮೋದಿಜಿ ಮೊದಲು ಕೂಡ ನಮ್ಮ ನಾಯಕರು ಹೋಗ್ತಿದ್ರು, ದೊಡ್ಡ ದೊಡ್ಡ ಹೆಸರು ಇರುವಂತ ನಾಯಕರು ಹೋಗ್ತಿದ್ರು. ನೀವು ಅಮೆರಿಕದ ಜೊತೆಗಿರ್ತೀರಾ ಅಥವಾ ರಷ್ಯಾದ ಜೊತೆಗಿರ್ತೀರಾ? ಇವ್ರಿಗೆ ಹೇಳಿದ್ರೆ ಅವ್ರು ಕೋಪ ಮಾಡ್ಕೊಳ್ತಾರೆ, ಅವ್ರಿಗೆ ಹೇಳಿದ್ರೆ ಇವ್ರು ಕೋಪ ಮಾಡ್ಕೊಳ್ತಾರೆ. ಈ ಬ್ಯಾಲೆನ್ಸ್ ಅನ್ನ ನೀವು ಚೇಂಜ್ ಮಾಡಿದ್ದೀರಾ. ಏನಂದ್ರೆ ಮೂಲಭೂತವಾಗಿ ನಮ್ಮ ನನಗನ್ಸುತ್ತೆ ಏನಂದ್ರೆ ಆ ಸಮಯದಲ್ಲಿ ಏನು ಮೂಲಭೂತ ಯೋಚನೆ ಇತ್ತು ಅದು ಇದಾಗಿತ್ತು, ಈಕ್ವಲ್ ಡಿಸ್ಟೆನ್ಸ್ನದ್ದಾಗಿತ್ತು. ಅಂದ್ರೆ ನಾವು ಎಲ್ರಿಂದ ಈಕ್ವಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಇರ್ತೀವಿ ಅಂತ. ಅಂತರ ಕಾಯ್ದುಕೊಳ್ಳೋದು ಇದು ಮಾನದಂಡ ಆಗಿತ್ತು. ನಾನು ಬಂದು ಇದನ್ನ ಬದಲಾಯಿಸಿದೆ. ನಾವು ಪ್ರಪಂಚದ ಜೊತೆ ಎಷ್ಟಾಗುತ್ತೋ ಅಷ್ಟು ಹತ್ತಿರ ಆಗ್ತೀವಿ. ಡಿಸ್ಟೆನ್ಸ್ ಅನ್ನೋ ಪದನೇ ನಾನು ತೆಗೆದುಹಾಕ್ಬಿಟ್ಟೆ. ಇದರಿಂದ ಏನಾಯ್ತು ಏನಂದ್ರೆ ಯಾರಿಗಾದ್ರೂ ಅನ್ಸುತ್ತೆ ಒಳ್ಳೇದು ಇವನು ಮಿಸ್ಟರ್ ಎ ಮುಂದೆ ಹೋದ್ರೆ, ಬಿಗೆ ಅನ್ಸುತ್ತೆ ಅರೆ ನಾನು ಉಳಿದ್ಬಿಟ್ಟೆ ಅಂತ. ಅವನು ಕೂಡ ಮುಂದೆ ಬರ್ತಾನೆ. ಇಲ್ಲಿಂದ ಸಿಗ್ ಅನ್ಸುತ್ತೆ ನೋಡು ಅವನು ಮೋದಿ ಹತ್ರ ತಲುಪಿಟ್ಟ, ನಾನು ಹಿಂದೆ ಉಳಿದ್ಬಿಟ್ಟೆ ಅಂತ. ಸೊ ಇಲ್ಲಿರೋ ಡಿ ಬರ್ತಾನೆ. ಹಾಗಾಗಿ ಎಲ್ರಿಗೂ ಅನ್ಸುತ್ತೆ ಆವಾಗ ಏನಂದ್ರೆ ಹಿಂದೂಸ್ತಾನದ ಹತ್ರ ಹೋಗ್ಬೇಕು ಅಂತ. ಮತ್ತೆ ಗ್ಲೋಬಲಿ ಕಾಂಪಿಟೇಷನ್ ಆಗಿದೆ ಹಿಂದೂಸ್ತಾನದ ಹತ್ರ ಬರೋದಕ್ಕೆ. ನಮ್ಮ ವಿದೇಶಾಂಗ ಇಲಾಖೆ ಮೊದಲು ಕೆಲಸ ಆ ರೀತಿ ಮಾಡಿದ್ರು, ಏನಂದ್ರೆ ಅಂತರ ಕಾಯ್ದುಕೊಳ್ಳೋದಕ್ಕೆ. ಆಗ ನಮ್ಗೆ ನಮ್ಮ ಮಾತು ನಡೆಯುತ್ತೆ. ಇವತ್ತು ನನ್ನ ಪರಿಸ್ಥಿತಿ ಇದಾಗಿದೆ. ಈಗ ನೋಡಿ ಒಂದು ಘಟನೆನ ನಾನು ಹೇಳ್ತೀನಿ. ನಾನು ಇಸ್ರೇಲ್ಗೆ ಹೋಗಿದ್ದೆ. ಆಗ ಎಲ್ಲರೂ ಯಾರು ಬುದ್ಧಿಜೀವಿಗಳಿದ್ದಾರೆ ಅಲ್ವಾ, ಯಾರು ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡವರು ನನಗೆ ಅಡ್ವೈಸ್ ಮಾಡ್ತಾರೆ, ಸಾಬ್ ಇಸ್ರೇಲ್ಗೆ ಹೋಗ್ತೀರಾ ಅಂದ್ರೆ ಪ್ಯಾಲೆಸ್ತೈನ್ಗೆ ಹೋಗ್ಲೇಬೇಕು ಅಂತ. ಭಾರತದಲ್ಲಿ ಸೆಕ್ಯುಲರಿಸಮ್ನ ಅರ್ಥ ಇದೇ ಆಗಿದೆ. ಒಂದ್ ವೇಳೆ ನೀವು ಹನುಮಾನ್ಜಿ ಮಂದಿರಕ್ಕೆ ಹೋಗ್ತೀರಾ ಅಂದ್ರೆ ಸಂಜೆ ಇಫ್ತಾರ್ ಪಾರ್ಟಿ ಮಾಡಲೇಬೇಕಾಗತ್ತೆ. ಇದು ಅಂತ ಸೈಕಿ ಆಗೋಗಿದೆ ಜಿ. ಹಾಗಾಗಿ ನಾನು ಯೋಚಿಸ್ದೆ, ನಾನು ಸ್ಟ್ಯಾಂಡ್ ಅಲೋನ್ ಯಾತ್ರೆ ಮಾಡ್ತೀನಿ. ಇಸ್ರೇಲ್ಗೆ ಒಬ್ಬನೇ ಹೋಗ್ತೀನಿ, ಇಸ್ರೇಲಿಂದ ವಾಪಸ್ ಬರ್ತೀನಿ. ನಾನು ಪ್ಯಾಲೆಸ್ತೈನ್ಗೆ ಹೋಗಲ್ಲ. ಆದರೆ ನಾನಿದನ್ನು ಹೇಳಿದೆ, ನಾನು ಪ್ಯಾಲೆಸ್ತೈನ್ಗೆ ಹೋಗ್ತೀನಿ ಅಂದರೆ ನೇರವಾಗಿ ಅಲ್ಲಿಗೆ ಹೋಗ್ತೀನಿ ಮತ್ತೆ ವಾಪಸ್ ಬರ್ತೀನಿ ಅಂತ. ನಾನಿದನ್ನು ಕ್ಲಬ್ ಮಾಡಿ ನಮ್ಮ ದೇಶದ ಸೆಕ್ಯುಲರಿಸಮ್ನ ಏನು ವಿಕೃತಿಗಳಿವೆಯೋ ನಾನದಕ್ಕೆ ಬಲಿ ಆಗಲ್ಲ. ಮತ್ತೆ ದೇಶದ ಸ್ವಾತಂತ್ರ್ಯದ ನಂತರ ನಾನು ಮೊದಲ ಪ್ರಧಾನಮಂತ್ರಿ ಇಸ್ರೇಲ್ಗೆ ಹೋಗಿದ್ದು ಶಾಂತಿಯಿಂದ ಕಾರ್ಯಕ್ರಮ ಮಾಡಿದೆ, ವಾಪಸ್ ಬಂದೆ. 2-3 ತಿಂಗಳುಗಳ ನಂತರ ನನ್ನ ಪ್ಯಾಲೆಸ್ತೈನ ಕಾರ್ಯಕ್ರಮ ಆಯಿತು. ಹಾಗಾಗಿ ನಾನು ನೇರವಾಗಿ ಪ್ಯಾಲೆಸ್ತೈನ್ಗೆ ಹೋದೆ. ಅಲ್ಲಿ ಹೋಗುವಾಗ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇತ್ತು. ನನಗೆ ಹೆಲಿಕಾಪ್ಟರ್ನ ಅವಶ್ಯಕತೆ ಇತ್ತು. ನಾನು ಜೋರ್ಡನ್ನಿಂದ ಹೋಗೋನಿದ್ದೆ. ಹಾಗಾಗಿ ಜೋರ್ಡನ್ನ ಕಿಂಗ್ ಯಾರು ಮೊಹಮ್ಮದ್ ಸಾಬ್ ಅವರ ನೇರ ವಾರಸ್ದಾರರಿದ್ದಾರೋ, ಜೋರ್ಡನ್ನ ಕಿಂಗ್ ಮೊಹಮ್ಮದ್ ಪೈಗಂಬರ್ ಸಾಬ್ ಅವರ ಡೈರೆಕ್ಟ್ ವಾರಸ್ದಾರರಾಗಿದ್ದಾರೆ. ಅವ್ರಿಗೆ ಗೊತ್ತಾಯ್ತು ಏನಂದ್ರೆ ನಾನು ಸುಮ್ಮನೆ ಅಲ್ಲಿಂದ ಪಾಸ್ ಆಗ್ತಿದ್ದೀನಿ ಅಂತ. ಅವ್ರು ಹೇಳಿದ್ರು ಜಿ ಇಲ್ಲ, ನಾನು ನನ್ನ ಕಾರ್ಯಕ್ರಮ ಬದಲಾಯಿಸಿ ಜೋರ್ಡನ್ಗೆ ವಾಪಸ್ ಬರ್ತೀನಿ, ನೀವು ನನ್ನ ಜೊತೆ ಬನ್ನಿ, ನಾವು ಕೂತ್ಕೊಳ್ಳೋಣ. ಮತ್ತು ನೀವು ಹೆಲಿಕಾಪ್ಟರ್ನ ನಿಮ್ಮ ದೇಶದ ಥರ ಅವಶ್ಯಕತೆ ಇಲ್ಲ, ನನ್ನ ಹೆಲಿಕಾಪ್ಟರ್ನಲ್ಲೇ ಹೋಗಿ, ಮತ್ತೆ ಪೂರ್ತಿ ಯಾತ್ರೆಯಲ್ಲಿ ನನ್ನ ವ್ಯವಸ್ಥೆ ಇರುತ್ತೆ ಅಂತ. ಜೋರ್ಡನ್ನ ಕಿಂಗ್ ಒಬ್ಬ ಇಂಥ ಪ್ರಧಾನಮಂತ್ರಿ ಯಾರು ಸ್ವಲ್ಪ ದಿನಗಳ ಮುಂಚೆ ಇಸ್ರೇಲ್ಗೆ ಹೋಗಿ ಬಂದಿದ್ದಾರೋ. ಇಷ್ಟೇ ಅಲ್ಲ, ನಾನು ಜೋರ್ಡನ್ನ ಕಿಂಗ್ನ ಹೆಲಿಕಾಪ್ಟರ್ನಲ್ಲಿ ಯಾವಾಗ ಹೋಗ್ತಿದ್ನೋ ಪ್ಯಾಲೆಸ್ತೈನ್ಗೆ, ಆಗ ಇಸ್ರೇಲ್ನ 6 ವಿಮಾನಗಳು ಅವರ ಏರ್ಫೋರ್ಸ್ನವು ಅದನ್ನ ಎಕ್ಸ್ಕಾರ್ಟ್ ಮಾಡ್ತಿದ್ವು. ಮತ್ತೆ ನನಗೆ ಅಂದ್ರೆ ಜೋರ್ಡನ್ ಗೌರವ ಕೊಡ್ತಿದೆ, ನನಗೆ ಇಸ್ರೇಲ್ ಗೌರವ. ಮತ್ತು ನಾನು ಹೋಗ್ತಿದ್ದೆ ಪ್ಯಾಲೆಸ್ತೈನ್ಗೆ, ಇಸ್ರೇಲ್ಗೂ ಗೊತ್ತಿತ್ತು. ಆದರೂ ಕೂಡ ಅವ್ರು ನನಗೆ ಗೌರವ ಕೊಟ್ರು.
ಯಾವಾಗ ನಾನು ನನ್ನ ಅಂತ ಹೇಳ್ತೀನೋ ಆಗ ನಾನು ಮೋದಿ ಬಗ್ಗೆ ಮಾತಾಡಲ್ಲ, ನನ್ನ ದೇಶದ ಬಗ್ಗೆ ಮಾತಾಡ್ತಿದ್ದೀನಿ. ಮತ್ತು ಯಾವಾಗ ನಾನು ಪ್ಯಾಲೆಸ್ತೀನ್ಗೆ ಹೋದೆ ಆಗ ನನಗೆ ಅಷ್ಟೇ ಗೌರವ ಕೊಟ್ಟರು ಪ್ಯಾಲೆಸ್ತೀನಲ್ಲಿ, ಎಷ್ಟಂದ್ರೆ ಇಸ್ರೇಲ್ ಅಷ್ಟು. ಇದರ ಅರ್ಥ ಇದಾಯಿತು. ಇವಾಗ ನೋಡಿ, ಈಗಷ್ಟೇ ಸ್ವಲ್ಪ ದಿನಗಳ ಮುಂಚೆ ನಾವು ಚಾಬಹಾರ್ನಲ್ಲಿ ಒಂದು ತುಂಬ ದೊಡ್ಡ ಅಗ್ರಿಮೆಂಟನ್ನು ಮಾಡಿದ್ದೇವೆ ಇರಾನ್ನ ಜೊತೆ. ಮತ್ತು ನಾನು ಹೇಳ್ತೀನಿ, ಸೆಂಟ್ರಲ್ ಏಷ್ಯಾಕ್ಕೆ ತುಂಬ ದೊಡ್ಡ ಗೇಮ್ ಚೇಂಜರ್ ಆಗಲಿದೆ. ನೀವು ನೋಡಿರ್ಬೋದು, ನಿನ್ನೆ ಅಫ್ಘಾನಿಸ್ತಾನದ ತಾಲಿಬಾನ್ ವ್ಯಕ್ತಿಗಳು ತುಂಬ ಹೊಗಳಿಕೆ ಮಾಡಿದ್ದಾರೆ ನಮ್ಮ ಈ ನಿರ್ಧಾರದ ಬಗ್ಗೆ. ಅಮೆರಿಕ ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕಿದೆ. ಇಸ್ರಾಯೇಲ್ ಮತ್ತು ಅಮೆರಿಕ ಇರಾನ್ನ ಮಧ್ಯೆ ಯುದ್ಧ ಆಗೋದಿತ್ತು, ಆದರೆ ಆಗಲಿಲ್ಲ. ಅಂಥ ಸಂಕಷ್ಟದ ಸಮಯದಲ್ಲೂ ಇದು ದೌರ್ಭಾಗ್ಯ ಏನಂದ್ರೆ, ಅಲ್ಲಿನ ರಾಷ್ಟ್ರಪತಿಜಿ ಅವರು ಕೂಡ ನನ್ನ ಒಳ್ಳೆ ಸ್ನೇಹಿತರಾಗಿದ್ದಾರೆ. ಅವರನ್ನು ನಾವು ಕಳ್ಕೋಬೇಕಾಯ್ತು. ಮತ್ತೆ ಮಿಸ್ಟರ್ ರಯೀಸ್ ಯಾರು ಇವಾಗಷ್ಟೇ ಆಕ್ಸಿಡೆಂಟ್ನಲ್ಲಿ ಮೃತರಾದರೂ, ಅವರ ಪತ್ನಿಗೆ ಕೂಡ ನಮ್ಮ ಅಲಿಘಡ್ ಯೂನಿವರ್ಸಿಟಿ ಜೊತೆಗೆ ಒಳ್ಳೆ ಸಂಬಂಧ ಇದೆ. ಅಂದ್ರೆ ಜೀವನದ ಸಂಬಂಧ. ಒಂದು ರೀತಿ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಕೌಟುಂಬಿಕ ಸಂಬಂಧ ಇವ್ರ ಜೊತೆ ಇದೆ. ಒಬ್ಬ ಒಳ್ಳೆ ಸ್ನೇಹಿತನನ್ನ ನಾನು ಕಳ್ಕೊಂಡೆ, ಅದರ ದುಃಖ ಕೂಡ ಇದೆ. ಆದರೆ ಅವರ ಸಾವಿನ ಸ್ವಲ್ಪ ಸಮಯದ ಮುಂಚೆ ನಾವು ಚಬಹಾರ್ನ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ನಾನು ಒಪ್ಕೋತೀನಿ, ಏನಂದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ, ಆದರೆ ಪ್ರಪಂಚ ಯಾರೂ ನನಗೆ ವಿರೋಧ ಮಾಡಲಿಲ್ಲ. ಇದರರ್ಥ ಏನಂದ್ರೆ, ಒಂದ್ ವೇಳೆ ನೀವು ನಿಮ್ಮ ದೇಶದ ಹಿತಾಸಕ್ತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಾ ಅಂದ್ರೆ, ಮತ್ತೆ ಪ್ರಪಂಚದಲ್ಲಿ ಸರಿ, ನನ್ನೊಂದು ಮಾತು ಸ್ಪಷ್ಟವಾಗಿದೆ. ನನ್ನ ದೇಶದ ನೀತಿಗಳು ಯಾರಾದ್ರೂ ಮೂರನೇ ಅವರ ಬಗ್ಗೆ ನಾನು ಮಾತಾಡಲ್ಲ. ನನ್ನ ದೇಶಕ್ಕೆ ತನ್ನದೇ ಆದ ಅವಶ್ಯಕತೆಗಳಿವೆ, ನನ್ನ ದೇಶಕ್ಕೆ ಪ್ರಯಾರಿಟಿ ಇದೆ, ಅದರ ಪ್ರಕಾರನೇ ನಡೀತೀನಿ. ಅಂಥದ್ದೇ ಒಂದು ಪ್ರಾಬ್ಲಮ್ ಇದೆ, ಕೊರಿಯಾ ಮತ್ತೆ ಜಪಾನ್ದು. ಜಾಸ್ತಿ ನಾಯಕರು ಕೊರಿಯಾಗೆ ಹೋದ್ರೆ ಜಪಾನ್ಗೆ ಹೋಗ್ತಾರೆ, ಜಪಾನ್ಗೆ ಹೋದ್ರೆ ಕೊರಿಯಾಗೆ ಹೋಗ್ತಾರೆ, ಕ್ಲಬ್ ಮಾಡ್ತಾರೆ. ಅವ್ರ ಹೇಳಿಕೆ ಇದು ನಮಗೆ ಇನ್ಸಲ್ಟ್ ಅಂತ. ನೀವ್ಯಾಕೊಬ್ಬರೇ ನಮ್ಮ ಜೊತೆ ಬರಲ್ಲ? ನಾನು ಹೇಳ್ದೆ ಸರಿ, ನಾನು ಬರ್ತೀನಿ ಅಂತ. ನಾನು ಕೊರಿಯಾಗೆ ಒಬ್ನೇ ಹೋದೆ, ಬಾಕಿ ಎಲ್ಲ ಕಡೆ ಹೋದೆ, ಜಪಾನಿಗೆ ಹೋಗ್ಲಿಲ್ಲ. ಯಾವಾಗ ಜಪಾನಿಗೆ ಹೋದ್ನೋ ಆಗ ಕೊರಿಯಾಗೆ ಹೋಗ್ಲಿಲ್ಲ. ಅವ್ರಿಗೆ ಮೆಸೇಜ್ ಹೋಗುತ್ತೆ, ಎಸ್, ಈ ಮನುಷ್ಯನಿಗೆ ತಿಳುವಳಿಕೆ ಇದೆ ಅಂತ. ಹಾಗಾಗಿ ಪ್ರಪಂಚ ಯಾವುದನ್ನ ಸೆಳೆದುಕೊಳ್ತಿರುತ್ತೋ ಮತ್ತು ತುಂಬಾ ಸೂಕ್ಷ್ಮವಾಗಿ ಈ ವಿಷಯಗಳನ್ನು ನಾನು ಅಧ್ಯಯನ ಮಾಡ್ತೀನಿ. ನಾನು ಹಳೆಯ ಅಡ್ವೈಸ್ಗಳ ಮೇಲೆ ನಡೆಯಲ್ಲ ಅಜ್ಜಿ. ಮತ್ತೆ ಅದರ ಪರಿಣಾಮ ಏನು ಅಂದ್ರೆ, ಇವತ್ತು ಪ್ರಪಂಚದಲ್ಲಿ ಭಾರತದ ಜೈ ಜೈಕಾರ ಆಗ್ತಿದೆ. ಒಂದು ಉದಾಹರಣೆ ನಾವು ಜೈ ಜೈಕಾರದ್ದು ನೋಡಿದ್ವಿ. ಪಾಕಿಸ್ತಾನದ ವಿದ್ಯಾರ್ಥಿಗಳು ಉಕ್ರೇನ್ನಿಂದ ಭಾರತದ ತ್ರಿವರ್ಣ ಧ್ವಜ ಹಿಡ್ಕೊಂಡು ಅದರ ಮರೆಯಲ್ಲಿ ಅವರು ಹೊರಬಂದ್ರು. ಈಗ ನೋಡಿ, ನಮ್ಮ ದೇಶದಲ್ಲೂ ಹೇಗಾಗ್ತಿದೆ ಅಂದ್ರೆ ನನಗೂ ಆಶ್ಚರ್ಯ. ಈ ದೇಶದಲ್ಲಿ ಏನು ಪ್ರಯತ್ನಗಳಿಂದ ಒಂದ್ ವೇಳೆ ಏನಾದ್ರೂ ವಿಷಯ ಒಳ್ಳೇದಾದ್ರೆ ಆಗಿರ್ಬಹುದು, ಯಾರಿಗೆ ಸಹಿಸ್ಕೊಳ್ಳೋಕ್ ಆಗೋದಿಲ್ವೋ ಅವರು ಸುಮ್ನಿರ್ಲಿ. ಇದಂತೂ ಆಗುತ್ತೆ ಅಲ್ವಾ? ಹೊಗಳಿಕೆ ಮಾಡೋದ್ ಬೇಡ, ನಾನದನ್ನ ಅರ್ಥ ಮಾಡ್ಕೋತೀನಿ. ಆದ್ರೆ ಅದರ ವಿರುದ್ಧವಾಗಿ ನಾನಂತೂ ನೋಡ್ತೀನಿ, ಇತ್ತೀಚೆಗೆ ಪತ್ರಕರ್ತರು ನನ್ನ ಕೇಳ್ತಾರೆ, ನೀವು ನಿಜವಾಗ್ಲೂ ಟೆಲಿಫೋನ್ ಮಾಡಿದ್ರ ಉಕ್ರೇನ್ಗೆ? ನಿಜವಾಗ್ಲೂ ನೀವು ಪುತಿನ್ಗೆ ಫೋನ್ ಮಾಡಿದ್ರಾ ಅಂತ? ನಾನು ಹೇಳ್ದೆ, ಈಗ ಕಾಲ್ ಡೀಟೇಲ್ಸ್ ತೆಗಿಸ್ಬಿಡಿ, ನಾನಂತೂ ಸುಸ್ತಾಗಿದ್ದೀನಿ ಉತ್ತರ ಕೊಟ್ಟು. ಇವಾಗ ಇಂಥವ್ರಿಗೆಲ್ಲ ಏನ್ ಹೇಳೋದು? ಇಲ್ಲ, ಆತರ ಯಾವತ್ತೂ ಆಗಿರ್ಲಿಲ್ಲ. ಮೊದಲು ಆತರ ಯಾವತ್ತೂ ಆಗಿರ್ಲಿಲ್ಲ. ಇಬ್ಬರು ರಾಷ್ಟ್ರೀಯ ಅಧ್ಯಕ್ಷರುಗಳ ಜೊತೆ ಮಾತಾಡಿ ತಮ್ಮ ವಿದ್ಯಾರ್ಥಿಗಳಿಗಾಗಿ ದಾರಿ ಮಾಡ್ಕೊಡೋದು. ಇದಕ್ಕೋಸ್ಕರನೇ ತೊಂದರೆ ಏನಾಗ್ತಿದೆ ಅಂದ್ರೆ, ಇವರಂತೂ ಯಾವತ್ತೂ ಯೋಚಿಸೇ ಇರಲಿಲ್ಲ ಹಿಂದೂಸ್ತಾನದ ತ್ರಿವರ್ಣ ಧ್ವಜಕ್ಕೆ ಈ ಶಕ್ತಿ ಇರುತ್ತೆ ಅಂತ. ಮತ್ ನನ್ನ ಮೊದಲ ಅನುಭವ ನಾನು ಹೇಳ್ಬಿಡ್ತೀನಿ. ಈ ವಿಷಯಗಳು, ನಾನು ವಿಷಯಗಳನ್ನ ಅಬ್ಸರ್ವ್ ಮಾಡ್ತೀನಿ, ಸ್ಟಡಿ ಮಾಡ್ತೀನಿ, ಅನಾಲಿಸಿಸ್ ಮಾಡ್ತೀನಿ. ನನಗೆ ಮೊದಲ ಬಾರಿ ಯಾವಾಗ ಅನುಭವ ಆಯಿತು, ಯಾವಾಗ ನೇಪಾಳದಲ್ಲಿ ಭೂಕಂಪ ಬಂತ, ಆಗ ನಾವು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅನ್ನೋದು ನನಗೆ ಜವಾಬ್ದಾರಿ ಇತ್ತು. ಯಾಕಂದ್ರೆ ನನಗೊಂದು ಅನುಭವ ಇತ್ತು, ಗುಜರಾತ್ನ ಭೂಕಂಪದ ನಂತರ ಕೆಲಸದ ಬಗ್ಗೆ ಒಂದು ಒಳ್ಳೆ ಅನುಭವ ಇತ್ತು. ಹಾಗಾಗಿ ನಾನು ಖುದ್ದಾಗಿ ವಿಷಯಗಳನ್ನ ಲೀಡ್ ಮಾಡ್ತಿದ್ದೆ, ಮೊಬಲೈಸ್ ಮಾಡ್ತಿದ್ದೆ. ಆದ್ರೆ ನಾನಲ್ಲಿ ನೋಡ್ದೆ, ಪ್ರಪಂಚದ ಸುಮಾರು 40 ದೇಶದ ಜನರಿರ್ಬೋದು, ಅವ್ರಿಗೆ ನಾವು ಒಂದಲ್ಲ ಒಂದು ಸಹಾಯ ಮಾಡಿ ನೇಪಾಳದಿಂದ ಹೊರ ಕರ್ಕೊಂಡು ಬಂದ್ವಿ. ಆ ದಿನ ನಾನು ಅರ್ಥ ಮಾಡ್ಕೊಂಡೆ, ಇಲ್ಲಿವರೆಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಹೆಲ್ಪ್ ಮಾಡೋ ಕಾಂಟ್ರಾಕ್ಟ್ ಪಶ್ಚಿಮ ದೇಶಗಳದಾಗಿತ್ತು. ನಾನ್ ನಿರ್ಧಾರ ಮಾಡಿದೆ, ಈ ಕಾಂಟ್ರಾಕ್ಟಿನ ಮೇಲೆ ನಂದು ಅಂತ. ಮತ್ತೆ ಇದಕ್ಕೋಸ್ಕರನೇ ನೀವು ನೋಡಿರ್ಬೋದು, ಕೋವಿಡ್ನಲ್ಲಿ ನಾವು ಚೈನಾದಿಂದ ಜನರನ್ನ ವಾಪಸ್ ಕರ್ಕೊಂಡು ಬಂದ್ವಿ. ಹಾಗೇನೆ ಸಾಕಷ್ಟು ಬೇರೆ ದೇಶಗಳಿಂದ ಜನರನ್ನ ಕರ್ಕೊಂಡು ಬಂದ್ವಿ. ಯೆಮೆನ್ನಲ್ಲಿ ತೊಂದರೆ ಬಂತು, ನಾವು ಬೇರೆ ದೇಶಗಳ ಜನರನ್ನ ಕರ್ಕೊಂಡು ಬಂದ್ವಿ. ಮತ್ತೆ ಆಮೇಲೆ ಅವರನ್ನ ಅವರ ದೇಶಕ್ಕೆ ಕಳಿಸಿದ್ವಿ. ಈಗಷ್ಟೇ ಸುಡನ್ನಲ್ಲಾಯ್ತು, ನಮ್ಮ ದೇಶದವರ ಜೊತೆ ಅಲ್ಲೂ ಕೂಡ ಬೇರೆ ದೇಶದ ಜನರು ಸಿಕ್ಕಾಕೊಂಡಿದ್ರು, ಅವರನ್ನು ಕೂಡ ಕರ್ಕೊಂಡು ಬಂದ್ವಿ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ
ಯಾವತ್ತೂ ನಮ್ಮ ಹೆಸರು ಇರ್ಲಿಲ್ವೋ ಅಂದ್ರೆ ಇದಾಗಿತ್ತು ಏನಂದ್ರೆ ಇದು ಪಶ್ಚಿಮದ ದೇಶಗಳಿಗೆ ಒಂದು ರೀತಿಯ ಅದರ ಮೇಲೆ ಓನರ್ಶಿಪ್ ಇತ್ತು. ನೋಡಿ, ಇದು ಮಿಲಿಟರಿ ಅಂಡ್ ಗ್ರೌಂಡ್ ಮೇಲೆ ಕೆಲಸ ಆಗೋದಿದ್ರೆ ಇವರೇ ಮಾಡ್ತಾರೆ, ಇವರಿಗಂತೂ ಪೂರ್ತಿಯಾಗಿ ಏನು ಮಾಡಲ್ಲ. ಪರಿಸ್ಥಿತಿ ಏನಾಗಿದೆ ಅಂದ್ರೆ ಭಾರತ ನೀವೇನ್ ಮಾಡ್ತೀರಾ ಅಂತ ಜನರು ಕೇಳ್ತಾರೆ, ನೀವ್ ಹೇಗ್ ಮಾಡ್ತೀರಾ ಅಂತ ಕೇಳ್ತಾರೆ, ಮತ್ ನಾನು ಮಾಡ್ತೀನಿ ಕೂಡ. ಈಗ ನೋಡಿ, ಆರ್ಟಿಕಲ್ 370 ಯಾವಾಗ ವಾಪಸ್ ತಗೊಂಡ್ರು ಆಗ ನಿಮ್ಗೆ ಈ ವಿಷಯದ ಚಿಂತೆ ಇರ್ಲಿಲ್ವಾ? ಏನಂದ್ರೆ ಮಿಡಲ್ ಈಸ್ಟ್ ದೇಶಗಳು ಕೋಪ ಮಾಡ್ಕೊಳ್ತಾರೆ ಅಂತ, ಅಥವಾ ಅರಬ್ ಕಂಟ್ರೀಸ್ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಂತ, ಮತ್ತೆ ನಮ್ಮ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ? ಈಗ ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ ಇದು. ಮತ್ತೆ ಈ ಉತ್ತರ ನಂದು ಬಹುಶಃ ಸ್ವಲ್ಪ ಉದ್ದ ಆಗೋಗುತ್ತೆ. ಬಹುಶಃ ಮೊದಲನೇ ಬಾರಿ ಈ ವಿಷಯನ ನೀವು ನನಗೆ ಇಂಥ ಜಾಗದಲ್ಲಿ ಮುಟ್ಟಿದ್ದೀರಾ. ಬಹುಶಃ ನಾನು ಪ್ರಯತ್ನ ಮಾಡ್ತಿದ್ದೀನಿ ಇದನ್ನ ಆರ್ಟಿಕಲೇಟ್ ಮಾಡೋದಕ್ಕೆ, ಯಾಕಂದ್ರೆ ನೀವು ಒಂದೇ ಸಲ ಕೇಳ್ತಿದ್ದೀರಾ. ಆದ್ರೆ ನಮ್ಮ ದೇಶದಲ್ಲಿ ಯಾವಾಗೆಲ್ಲ ಕಾಶ್ಮೀರದ ವಿಷಯ ಬರ್ತಿತ್ತೋ ಆಗ 70 ವರ್ಷದವರೆಗೆ ಇದನ್ನ ಇಂಟರ್ನ್ಯಾಷನಲೈಸ್ ಮಾಡಲಾಗಿತ್ತು. ಪ್ರಪಂಚದ ಪ್ರತಿಯೊಂದು ದೇಶ ಕಾಶ್ಮೀರದ ವಿಷಯದ ಮೇಲೆ ಭಾರತವನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಿತ್ತು. ಸ್ವಲ್ಪ ಮಟ್ಟಿಗೆ ಅಟಲ್ಜಿ ಪ್ರಯತ್ನ ಮಾಡಿದ್ರು, ಏನಂದ್ರೆ ಟೆರರಿಸಂನ ಸೆಂಟರ್ ಪಾಯಿಂಟ್ಗೆ ತರೋದಕ್ಕೆ. ಆದ್ರೆ ಒಟ್ಟಾರೆಯಾಗಿ ಪ್ರಪಂಚದಲ್ಲಿ ಮತ್ತೆ ಇದಕ್ಕೋಸ್ಕರನೇ 370ರ ಸಂಬಂಧದಲ್ಲೂ ಇದು ಸಹಜವಾಗಿತ್ತು. ಪ್ರಪಂಚ ಯಾವುದಾದ್ರೂ ತುಂಬಾ ದೊಡ್ಡ ಅಸಮಾಧಾನ ವ್ಯಕ್ತಪಡಿಸುತ್ತೆ ಅಂತ ಅದು ಉಲ್ಟಾ ಆಯಿತು. ಪ್ರಪಂಚದ ಎಷ್ಟೆಲ್ಲ ದೇಶದ ಜನರು ಅನ್ಕೋತಿದ್ರೋ ಈ ವಿಷಯಗಳ ಮೇಲೆ, ಭಾರತದ ಮೇಲೆ ಅವರು ಅಸಮಾಧಾನ ವ್ಯಕ್ತಪಡಿಸ್ಬೋದು ಅಂತ, ಭಾರತವನ್ನು ಸುತ್ತುವರಿಬೋದು ಅಂತ, ಅತಿ ಹೆಚ್ಚು ಜನರು ಮೌನವಾಗಿದ್ರು. ಯಾರು ಹೇಳಿದ್ರೋ ಅವ್ರು ಹೇಳಿದ್ರು ಏನಂದ್ರೆ ಇದು ಅವರ ಇಂಟರ್ನಲ್ ವಿಷಯ ಆಗಿದೆ ಅಂತ. ದೌರ್ಭಾಗ್ಯ ಇದಾಗಿದೆ ಏನಂದ್ರೆ ಅರಬ್ ದೇಶಗಳಂತೂ ಶಾಂತವಾಗಿದ್ವು, ಪ್ರಪಂಚದ ಎಲ್ಲ ಇಸ್ಲಾಮಿಕ್ ದೇಶಗಳು ಶಾಂತವಾಗಿದ್ವು. ನನ್ನ ದೇಶದ ಕಾಂಗ್ರೆಸ್ ಮಾತ್ರ ಚೂಚು ಮಾಡ್ತಾನೆ ಇತ್ತು. ಇದು ನನ್ನ ತಲೆಗೆ ಹೋಗ್ತಿಲ್ಲ. ಇದರ ಅರ್ಥ ಏನಂದ್ರೆ ಇದು ಒಂದು ಅಂಥ ಮಾನಸಿಕ ವಿಕೃತಿಗಳಿಂದ ತುಂಬಿರೋರ ಯೋಚನೆ ಆಗಿದೆ ಪ್ರಪಂಚದಲ್ಲಿ. ಮತ್ತೆ ಸರಿ, 370ರ ನಂತರ ನಾನು ಪ್ರಪಂಚದ ಸಾಕಷ್ಟು ಇಸ್ಲಾಮಿಕ್ ದೇಶಗಳಲ್ಲಿ ತುಂಬಾ ದೊಡ್ಡ ಗೌರವ ಪಡ್ಕೊಂಡ್ಬಂದಿದ್ದೀನಿ. ನನಗೆ ಯಾವುದೇ ತೊಂದರೆ ಆಗ್ಲಿಲ್ಲ. 370ರ ನಂತರ ನನ್ನ 8 ಜನ ನನ್ನ ದೇಶವಾಸಿಗಳಿಗೆ ಗಲ್ಲು ಶಿಕ್ಷೆ ಆಯಿತು. 370ರ ನಂತರ ನಡೆದ ಘಟನೆ ಇದು. ಅವರನ್ನ ಬದುಕಿರುವಾಗಲೇ ವಾಪಸ್ ಕರ್ಕೊಂಡು ಬಂದ್ವಿ. ಆ ಸಮಯದಲ್ಲಿ ಮೋದಿಜಿ, ನಾನು ಸಾಕಷ್ಟು ಯಾರು ನಮ್ಮ ಅಪೋಸಿಷನ್ ಅವ್ರು ಏನಿದ್ದಾರೆ ಅವರೇ ಹೇಳಿಕೆ ಕೇಳ್ತಿದ್ದೆ. ಯಾವಾಗ ಕತಾರ್ನಲ್ಲಿ ನಮ್ಮವರಿಗೆ ಗಲ್ಲು ಶಿಕ್ಷೆ ಆಯಿತು, ಅವರು ಜೈಲ್ನಲ್ಲಿದ್ರು. ಓವೈಸಿ ಹೇಳ್ತಿದ್ರು, ಅಲ್ಲ ಮೋದಿಜಿ ಹೇಳ್ತಿದ್ರು ನಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ ಅಂತ. ಏನಾಯ್ತು? ಅರೆ ಇವರಂತೂ ವಿಶ್ವಗುರು ಆಗ್ತಿದ್ರು, ಏನಾಯ್ತು? ಯಾರೋ ಹೇಳ್ತಿದ್ರು ಕತಾರ್ನ ಮೋದಿಜಿ ಹೇಳ್ತಿದ್ರು ದಿಸ್ ಇಸ್ ಮೈ ಸೆಕೆಂಡ್ ಹೋಮ್ ಅಂತ. ಈಗ ಏನೂ ಮಾಡೋಕ್ಕಾಗ್ತಿಲ್ಲ. ಒಂದಂತೂ ಅವರು ಮೋದಿ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿಲ್ಲ, ಅಥವಾ ಮೋದಿ ವಿಷಯ ಬಂತು ಆ ಸಮಯದಲ್ಲಿ ಮೀಡಿಯಾದಲ್ಲಿ ಬಂದ್ರೆ ಸ್ವಲ್ಪ ಜಾಗ ಸಿಗುತ್ತೆ, ಇದಕ್ಕೋಸ್ಕರ ಹೀಗೆಲ್ಲ ಮಾತಾಡ್ತಾರೆ. ಯಾಕಂದ್ರೆ ಮೋದಿ ಒಂದು ಎಂಥ ಬ್ರ್ಯಾಂಡ್ ಅಂದ್ರೆ ಅದರಲ್ಲಿ ಅದರ ಕಾರಣದಿಂದ ಹಾಗಾಗಿ ಬೈಯೋದ್ರಿಂದ ಆದ್ರೂ ಅವರಿಗೆ ಸ್ಪೇಸ್ ಸಿಗುತ್ತೆ. ಮತ್ತೆ ಇದಕ್ಕೋಸ್ಕರ ಜನರು ಅವಕಾಶ ಹುಡುಕ್ತಾರೆ. ಬೇರೆ ಯಾರಿಗಾದ್ರೂ ಬೈಯೋದ್ರಿಂದ ಏನ್ ಲಾಭ ಇದೆ? ಮೋದಿಗೆ ಬೈತಾರೆ, ಇದಕ್ಕೋಸ್ಕರ ಜನರಲ್ಲಿ ಅವ್ರಿಗೆ ಗೊತ್ತಿರಬೇಕು ಏನಂದ್ರೆ ಏನಾದ್ರೂ ಅಂತೂ ಇರುತ್ತೆ, ಏನಾದ್ರೂ ನಡೀತಿರುತ್ತೆ, ಹೇಳಲ್ಲ ಏನಾದ್ರೂ ಮಾಡ್ತಾನೆ ಅಂತ. ಇದು ಇವ್ರಿಗೆ ತಿಳುವಳಿಕೆ ಇರಬೇಕು. ಈಗ ಇಷ್ಟು ವರ್ಷ ಆಯ್ತು, ಈಗ ನಂದೇನು ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್ ಆಗಿದ್ದೀನಿ ಜಿ. ಯಾರಾದ್ರೂ ಸರಿಯಾಗಿ ಸ್ಟಡಿ ಮಾಡಿದ್ರೆ, ಮೀಡಿಯಾದವ್ರು ಕೂಡ ಮಾಡಲ್ಲ, ಕ್ಷಮಿಸಿ, ಸರಿಯಾಗಿ ಸ್ಟಡಿ ಮಾಡಿದ್ರೆ ಅವರು ಹೇಳ್ಬೋದು ಇದಾಗಿದೆ ಅಲ್ವಾ ಅಂತ. ನೋಡಿ, 3 ದಿನದ ನಂತರ ಮೋದಿ ಈ ಹೆಜ್ಜೆ ಇಡ್ತಾನೆ, 5 ದಿನದ ನಂತರ ಇದು ಇಡ್ತಾನೆ. ನೀವು ನಿರ್ಧಾರ ಮಾಡ್ಬೋದು, ಆದ್ರೆ ನಿಮಗೆ ತಯಾರಿ ಇಲ್ಲ. ಯಾಕಂದ್ರೆ ನೀವು ಮೊದಲೇ ನಿರ್ಧಾರ ಮಾಡಿರೋ ಪರ್ಸೆಪ್ಷನ್ನಲ್ಲಿ ಬದುಕೋಕೆ ಇಷ್ಟಪಡ್ತೀರಾ, ಅದನ್ನೇ ಹಬ್ಬಿಸ್ತೀರಾ, ಮತ್ತೆ ಅದಕ್ಕೆ ಅನುಗುಣವಾಗಿ ಯಾವ್ದಾದ್ರೂ ಡೌಟ್ ಸಿಕ್ಕರೆ ಹುಡುಕ್ತಾ ಇರ್ತೀರಾ. ಇದರಿಂದನೇ ಎಲ್ಲರೂ ಫೇಲ್ ಆಗಿ ಹೋಗ್ತಾರೆ. ಈ ಬಾರಿ ಕೂಡ ಅವರಿಗೆ ಅನಿಸ್ತು ಏನಂದ್ರೆ 400 ಪಾರ್, ಕೊನೆಗೆ ಪರಿಸ್ಥಿತಿ ಏನಾಯ್ತು? ಇವರೆಲ್ರಿಗೂ ಹೇಳ್ಬೇಕಾಗ್ತಿದೆ ಏನಂದ್ರೆ 400 ಪಾರ್ ಆಗೋದಿಲ್ಲ ಅಂತ. ಆಪೋಸಿಷನ್ ಏನ್ ಹೇಳುತ್ತೆ? ಅವರಿಗೆ ಅರ್ಥನೇ ಆಗ್ತಿಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ.
3 ಹಂತದ ನಂತರ ಯಾರೋ ಅವ್ರಿಗೆ ಕೇಳಿದ್ರು, ನೀವು ಪೂರ್ತಿ ಕ್ಯಾಂಪೇನ್ ಇದಕ್ಕೋಸ್ಕರ ಮಾಡ್ತಿದ್ದೀರಾ, ಮೋದಿ 400 ಪಾರ್ ಹೋಗ್ತಾರಾ ಅಥವಾ ಇಲ್ಲ ಅಂತ. ಈಗ ಒಂದು ಹೊಸ ಸಲಹೆ ನಿಮ್ಗೆ ಕೊಡ್ಲಾಗಿದೆ. ಏನಂದ್ರೆ ನೋಡಿ, ಪಾಕಿಸ್ತಾನ ಅಂದ್ರೆ ಸ್ವಲ್ಪ ಭಯ ಇರ್ಲಿ, ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ. ಹಾಗಂದ್ರೆ ಆ ಶಕ್ತಿ ಏನಿದೆ ಅದನ್ನ ನಾನು ಖುದ್ದು ಲಾಹೋರ್ಗೆ ಹೋಗಿ ಚೆಕ್ ಮಾಡ್ಕೊಂಬಂದಿದ್ದೀನಿ. ಮತ್ತೆ ಯಾವುದೇ ಸೆಕ್ಯೂರಿಟಿ ಚೆಕ್ ಇಲ್ಲದೆ ನೇರವಾಗಿ ಹೋಗಿದ್ದೆ. ಮತ್ತೆ ಅಲ್ಲೇ ಒಬ್ಬ ರಿಪೋರ್ಟ್ ಮಾಡ್ತಿದ್ದ, ಹಾಯ್ ಅಲ್ಲ ತೋಬಾ, ಇವರು ಯಾವುದೇ ವೀಸಾ ಇಲ್ದೆ ಹೇಗ್ ಬಂದ್ರು? ಇದು ಚರ್ಚೆ ಆಗಿತ್ತು ಟಿವಿಯಲ್ಲಿ. ಇವರು ವೀಸಾ ಇಲ್ದೆ ಹೇಗ್ ಬಂದ್ರು? ಅರೆ ಅದಂತೂ ನಂದೇ ದೇಶ ಆಗಿತ್ತು ಕಣ್ರಯ್ಯ ಒಂದು ಕಾಲದಲ್ಲಿ. ಮೊದಲು ಮೋದಿಜಿ, ನಾವು ಪಾಕಿಸ್ತಾನದಿಂದ ತೊಂದರೆಗೆ ಒಳಗಾಗ್ತಾ ಇದ್ವಿ. ಇಲ್ಲಿಗೆ ಬಂದ್ರು, ಹೊಡೆದ್ರು, ಹೋದ್ರು, ಇಲ್ಲಿಗೆ ಬಂದ್ರು, ಹೊಡೆದು ಹೋದ್ರು, ಮತ್ತೆ ಸ್ಟ್ರೈಕ್ ಆಯ್ತು, ಏರ್ ಸ್ಟ್ರೈಕ್ ಆಯ್ತು. ಅದು ಕಳೆದ ಟರ್ಮಿನ ವಿಚಾರ. ಈ ಟರ್ಮಲ್ಲಿ ಪಾಕಿಸ್ತಾನದ ಜನರು ತುಂಬಾ ಉದ್ದವಾದಂತ ಲಿಸ್ಟನ್ ಕೊಡ್ತಿದ್ದಾರೆ. ಅನ್ನೋ ವ್ಯಕ್ತಿ ಬಂದು ಹೊಡೆದು ಹೋಗ್ತಾನೆ ಅಂತ. ವಿಷಯ ಅದಲ್ಲ. ಪಾಕಿಸ್ತಾನದ ಜನರು ತೊಂದರೆಯಲ್ಲಿದ್ದಾರೆ, ನನಗೆ ಗೊತ್ತಿದೆ. ಮತ್ತವರ ತೊಂದರೆಗೆ ಕಾರಣ ನಾನೇ ಆಗಿದ್ದೀನಿ, ಅದು ಕೂಡ ನನಗೆ ಗೊತ್ತಿಲ್ಲ. ಆದರೆ ದುಃಖ ಈ ವಿಷಯದ್ದಾಗಿದೆ. ಯಾವಾಗ ನನ್ನ ದೇಶದ ಒಬ್ಬ ವ್ಯಕ್ತಿ, ಜವಾಬ್ದಾರಿಯುತ ಪಾರ್ಟಿಯ ವ್ಯಕ್ತಿ ಇದನ್ನ ಹೇಳ್ತಾರೆ ಏನಂದ್ರೆ ಕಸಾಬ್ ನಮ್ಮ ದೇಶವಾಸಿಗಳನ್ನ ಕೊಂದಿರಲಿಲ್ಲ, ನಮ್ಮ ದೇಶವಾಸಿಗಳೇ ನಮ್ಮ ದೇಶವಾಸಿಗಳನ್ನ ಕೊಂದ್ರು ಅಂತ. ಪಾಕಿಸ್ತಾನದ ಕಸಾಬ್ನ ಫೇವರ್ಲಿ ನನ್ನ ದೇಶದ ಒಂದು ಪಾರ್ಟಿ 5 ವರ್ಷಗಳವರೆಗೆ ಅಧಿಕಾರದಲ್ಲಿತ್ತೋ, ಯಾವಾಗ 26/11 ಘಟನೆ ಆಯ್ತು, ಅವ್ರು ಪವರಲ್ಲಿದ್ರು. ಅವರ ಕಡೆಯಿಂದ ಯಾವಾಗ ಹೇಳಿಕೆ ಬರುತ್ತೆ ಏನಂದ್ರೆ ಇದೇನೋ ಪಾಕಿಸ್ತಾನದವರು ಭಯೋತ್ಪಾದನೆ ಮಾಡಿಲ್ಲ, ಹಿಂದೂಸ್ತಾನದವರೇ ಮಾಡಿದ್ರು ಅಂತ, ಆಗಂತೂ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗುತ್ತೆ, ತುಂಬಾ ನೋವಾಗುತ್ತೆ. ನನಗೆ ಅಲ್ಲಿಂದ ಸುದ್ದಿ ಬಂತು ಏನಂದ್ರೆ ನಮ್ಮವರು ಅವ್ರನ್ನ ಕೊಂದ್ರು, ನಮ್ಮವರು ಇವ್ರನ್ನ ಕೊಂದ್ರು ಅಂತ. ಈಗ ಅವರು ಅಳ್ತಾ ಇದ್ರೆ ಅದನ್ನು ನಾನು ಅರ್ಥ ಮಾಡ್ಕೋತೀನಿ ಜಿ. ಇಲ್ಲಿ ಅವರು ಯಾಕೆ ಅಳ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಅದು ತುಂಬಾ ನಾಚಿಕೆಗೇಡಿನ ಸಂಗತಿ. ಯಾವಾಗ ರಾಮ ಮಂದಿರ ಕಟ್ಟಿ ತಯಾರಾಗ್ತಾ ಇತ್ತೋ, ಆಗ ಉದ್ಧವ್ ಠಾಕ್ರೆ ಅವರ ಪಾರ್ಟಿಯ ವಕ್ತಾರರು ಹೇಳಿದ್ರು ಏನಂದ್ರೆ, ಟ್ರೈನ್ನಲ್ಲಿ ರಾಮ ಭಕ್ತರನ್ನ ಕರ್ಕೊಂಡು ಹೋಗ್ತಾರೆ, ಮತ್ತೆ ಪಾಕಿಸ್ತಾನದ ಸಹಾಯದಿಂದ ಟ್ರೈನ್ನ ಮೇಲೆ ಗುಂಡನ್ನ ಹಾರಿಸ್ತಾರೆ, ಜನರು ಸಾಯ್ತಾರೆ, ಗಲಭೆಗಳಾಗತ್ತೆ, ಮತ್ತೆ ಆಮೇಲೆ ಮೋದಿಜಿ ಎಲೆಕ್ಷನ್ ಗೆದ್ದು ಬಿಡ್ತಾರೆ ಅಂತ. ಈಗ ಗಲಭೆಗಳಂತೂ ಆಗಿಲ್ಲ ಅಲ್ವಾ? ಯಾವ ಟ್ರೈನ್ ಕೂಡ ಸುಟ್ಟು ಹೋಗಿಲ್ಲ. ಈಗ ಹೋಗಿ ಅವರನ್ನ ಯಾರಾದ್ರೂ ಕೇಳಬೇಕು ಏನಂದ್ರೆ, ನೀವು ಯಾವುದಾದ್ರೂ ಔಷಧಿ ತಗೋತೀರಾ ಅಥವಾ ಇಲ್ವಾ ಅಂತ, ಯಾವುದಾದ್ರೂ ಮೆಡಿಕಲ್ ಚೆಕಪ್ ಮಾಡಿಸಿದ್ರಾ ಇಲ್ವಾ ಅಂತ ಯಾರಾದ್ರೂ ಹೋಗಿ ಕೇಳಿ. ಸರಿ, ನೀವು ಈ ಪ್ರಶ್ನೆ ಕೇಳೋಕ್ಕಾಗಲ್ಲ ಅಂದ್ರೆ ಅವರ ಹೆಲ್ತ್ ಬಗ್ಗೆ ಅಂತೂ ಕೇಳಿ, ಅವರ ಕಾಯಿಲೆ ಏನಿದೆ ಅಂತ ಅದನ್ನಾದ್ರೂ ಕೇಳಿ. ಯಾಕಂದ್ರೆ ಅಂಥ ಮಾತುಗಳು ಸುಮ್ಮನೆ ಬರೋದಿಲ್ಲ. ಯಾರಾದ್ರೂ ಆರೋಗ್ಯವಾದ ವ್ಯಕ್ತಿ ಆತರ ಹೇಳ್ತಾನ? ಹಾಗಾಗಿ ನಿಜವಾಗ್ಲೂ ನಿಮ್ಮಂತ ಜನರು ಮತ್ತೆ ನಿಮ್ಮಂತವರು ಎಲ್ಲ ಕಡೆ ಇರ್ತಾರೆ. ಸ್ವಲ್ಪ ಕೇಳಿ ಅವ್ರನ್ನ, ನಿಮ್ಮ ಆರೋಗ್ಯ ಸರಿ ಇದೆಯಾ ಇಲ್ವಾ ಅಂತ. ಹೀಗೆ ಕೇಳಬೇಕು ಅವ್ರಿಗೆ. ಏನೂ ಆಗ್ಲಿಲ್ಲ ಆದ್ರೂ ಕೂಡ 400 ಪಾರ್. ಇವಾಗ ನಾವು ಪಾಕಿಸ್ತಾನದ ಚರ್ಚೆ ಮಾಡ್ತಿದ್ವಿ. ಅಲ್ಲಿನ ಜನರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ನೋಡಿದೆ. ಯಾವಾಗ ಚಂದ್ರಯಾನ ಇಳೀತೋ ಚಂದ್ರನ ಮೇಲೆ, ಆಗ ಅವ್ರು ಹೇಳಿದ್ರು ಏನಂದ್ರೆ, ನಾವಂತೂ ಆಲ್ರೆಡಿ ಚಂದ್ರನ ಮೇಲಿದ್ದೀವಿ, ಗುಂಡಿಗಳಿವೆ, ಕತ್ಲೆ ಇದೆ, ವಿದ್ಯುತ್ ಇಲ್ಲ, ನೀರಿಲ್ಲ ಅಂತ. ಹೇಗಂದ್ರೆ ಅವರಿಗಂತೂ ಧ್ವಜದ ಮೇಲೆ ಚಂದ್ರ ಇದ್ದಾನೆ, ಹಾಗಾಗಿ ತುಂಬಾ ಖುಷಿಯಾಗಿದ್ದಾರೆ. ನನಗಂತೂ ಚಂದ್ರನ ಮೇಲೆ ಧ್ವಜ ಇರಬೇಕು, ಅದೇ ಎಲ್ಲ. ಇದರಲ್ಲಿ ಸೆಕ್ಯುಲರಿಸಂನ ವಿಷಯ ಬಂತು. ನೀವು ನಮ್ಮ ಚಂದ್ರಯಾನ ಎಲ್ಲಿ ಇಳೀತೋ ಅದರ ಹೆಸರು
ಶಿವಶಕ್ತಿ ಸ್ಥಳ ಅಂತ ಇಟ್ರಿ. ಇದು ದೇಶದ ದುರಾದೃಷ್ಟ ಏನಂದ್ರೆ ಪ್ರತಿಯೊಂದು ವಿಷಯದಲ್ಲೂ ವೋಟ್ ಬ್ಯಾಂಕ್ನ ದೃಷ್ಟಿಕೋನದಿಂದ ನೋಡ್ಲಾಗುತ್ತೆ. ಯಾರಾದ್ರೂ ನನಗೆ ಹೇಳಲಿ, ಏನಂದ್ರೆ ಶಿವಶಕ್ತಿಯಿಂದ ಆಕ್ಷೇಪ ಏನಿದೆ? ಅವನು ಸೃಷ್ಟಿಯ ನಿಯಂತ್ರಕನಾಗಿದ್ದಾನೆ. ಮತ್ತೆ ನನ್ನ ತಪ್ಪು ಇದು. ನಾನು ಹೇಳ್ದೆ ಏನಂದ್ರೆ ಚಂದ್ರನ ಮೇಲೆ ಎಲ್ಲಿ ನನ್ನ ಚಂದ್ರಯಾನ ಲ್ಯಾಂಡ್ ಆಗುತ್ತೋ ಆ ಪಾಯಿಂಟ್ನ ಹೆಸರು ನಾನು ಯಾವುದೋ ಬಿಜೆಪಿ ನಾಯಕನ ಹೆಸರಿಡ್ಬೋದಿತ್ತು. ಯಾರೂ ನನಗೆ ಬೇಡ ಅಂತಿರ್ಲಿಲ್ಲ, ಯಾಕಂದ್ರೆ ಅವರು ಆ ಸಂಪ್ರದಾಯ ಮಾಡಿದ್ರು. ಆದ್ರೆ ನಾನು ಆ ಥರ ಮಾಡಲಿಲ್ಲ. ನಾನು ಶಿವಶಕ್ತಿ ಅಂತ ಇಟ್ಟೆ. ಹಾಗಾಗಿ ಇದು ಅವರ ತಲೆ ಒಳಗೆ ಅಂಥ ಅದರ ಪ್ರಭಾವ ಇತ್ತು ಅಂದ್ರೆ ಮಾತಾಡೋಕ್ಕಂತೂ ಆಗ್ಲೇ ಇಲ್ಲ. ಆದ್ರೆ ಆಮೇಲೆ ಯಾರೋ ಒಂದು ವರ್ಷದ ನಂತರ ಅವರು ಹೇಳಿಕೆ ಕೊಟ್ರು, ಏನಂದ್ರೆ ಹಿಂದೂನಲ್ಲಿ ಏನೋ ಆ ಶಕ್ತಿ ಇದೆ ಅಲ್ವಾ, ನಾನು ಆ ಶಕ್ತಿನ ನಾಶ ಮಾಡ್ಬಿಡ್ತೀನಿ ಅಂತ. ಇವಾಗದು ನನಗೆ ಗೊತ್ತಿದೆ. ಅರೆ, ಆ ದಿನ ವಿಷ ಅಲ್ಲಿವರೆಗೂ ಬಿದ್ದಿದ್ಯಾ? ಆದ್ರೆ ಅವ್ರಿಗೆ ಗೊತ್ತಿಲ್ಲ ಏನಂದ್ರೆ ನಾನು ಶಿವ ಮತ್ತು ಶಕ್ತಿ ಎರಡನ್ನೂ ಹೇಳಿದ್ದೀನಿ. ಮತ್ತೆ ಶಿವನಲ್ಲಿ ವಿಷ ಕುಡಿಯೋ ಶಕ್ತಿ ತುಂಬಾನೇ ಇರುತ್ತೆ. ಈಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಬಹಳ ದೊಡ್ಡ ಸಮಾರಂಭ ಆಯಿತು. ರಾಮ ಮಂದಿರ ನಿರ್ಮಾಣ ಆಯಿತು. ಇದರಲ್ಲೂ ಕೂಡ ಅವರಿಗೆ ಆಕ್ಷೇಪ ಇದೆ. ಅವ್ರು ಹೇಳೋದೇನಂದ್ರೆ ಇದನ್ನ ನೀವು ಬಿಜೆಪಿಯ ಸಮಾರಂಭ ಮಾಡಿಬಿಟ್ರಿ. ಮೊದಲಂತೂ ಅನಿಸ್ತಿತ್ತು ಏನಂದ್ರೆ ಬಹುಶಃ ಸೆಕ್ಯುಲರಿಸಮ್ದು ಏನೋ ಅವರ ವಿಕೃತ ಮಾನಸಿಕತೆ ಇದೆಯೋ ಅದರ ಪರಿಣಾಮ ಆಗಿರ್ಬೋದು ಅಂತ. ಏನಂದ್ರೆ ಅವರು 70 ವರ್ಷದವರೆಗೆ ಈ ವಿಷಯನ ತಡೆ ಹಿಡಿಯೋದಕ್ಕೆ ಏನೇನು ಪ್ರಯತ್ನ ಮಾಡ್ಬೋದೋ ಮಾಡೋ ಪ್ರಯತ್ನ ಮಾಡಿದ್ರು. ಅವ್ರಿಗನಿಸ್ತಿತ್ತು ಏನಂದ್ರೆ ಈ ವಿಷಯನ ಈ ರೀತಿಯಾಗಿ ಇಟ್ರೆ ಆಗವರ ವೋಟ್ ಬ್ಯಾಂಕ್ ಸುರಕ್ಷಿತವಾಗಿರುತ್ತೆ. ಆದರೆ ರಾಮ ಮಂದಿರ ನಿರ್ಮಾಣ ಆದ ನಂತರ ವೋಟ್ ಬ್ಯಾಂಕ್ ಸುರಕ್ಷಿತವಾಗಿರೋ ವಿಷಯನೇ ಇರಲಿಲ್ಲ. ಯಾಕಂದ್ರೆ ಆ ವಿಷಯ ಆ ರೀತಿಯಾಗಿ ಅವರ ಉಪಯೋಗಕ್ಕೆ ಬರೋ ಹಾಗಿರ್ಲಿಲ್ಲ. ಅದಾದ್ಮೇಲೆ ಯಾವಾಗ ವಿರೋಧ ಮಾಡಿದ್ರು ಆಗ ನನಗನ್ಸುತ್ತೆ ಏನಂದ್ರೆ 70 ವರ್ಷದವರೆಗೆ ಅವರು ಏನ್ ಮಾಡಿದ್ರು ಅದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಮಾಡಿದ್ರು ಅಷ್ಟೇ ಅಲ್ಲ, ಅವರು ಮನಸ್ಸಿನಿಂದ, ವಚನದಿಂದ, ಕರ್ಮದಿಂದ ರಾಮನ ವಿರೋಧಿಯಾಗಿದ್ದಾರೆ ಅಂತ. ರಾಮನ ಬಗ್ಗೆ ಇವರ ಮನಸ್ಸಿನಲ್ಲಿ ತುಂಬಾ ದ್ವೇಷ ಇದೆ. ಮತ್ತೆ ಇದರ ಪರಿಣಾಮ ಏನಂದ್ರೆ ಈಗ್ಲೂ ಕೂಡ ಈಗ ನೋಡಿ, ಯಾವ್ದಾದ್ರೂ ಮಗು ರಸ್ತೆಯಲ್ಲಿ ಜೈ ಶ್ರೀರಾಮ್ ಅಂದ್ರೆ ಆಗ ನಾನು ಸಹಜವಾಗಿ ಹೇಳ್ತೀನಿ ಜೈ ಶ್ರೀರಾಮ್ ಅಂತ. ಯಾರಾದ್ರೂ ನನ್ಗೆ ಯಾರಾದ್ರೂ ಗ್ರೀಟ್ ಮಾಡಿದ್ರೆ ನಮಸ್ತೆ ಅಂತ ಆಗ ನಾನು ಹೇಳ್ತೀನಿ ನಮಸ್ತೆ. ಯಾರಾದ್ರೂ ನನ್ಗೆ ಹಲೋ ಅಂದ್ರೆ ನಾನು ಹೇಳ್ತೀನಿ ಹಲೋ ಅಂತ. ಯಾರಾದ್ರೂ ಹೇಳಿದ್ರೆ ಜೈ ಶ್ರೀರಾಮ್ ಅಂತ ಆಗ ನಾನು ಹೇಳ್ತೀನಿ ಜೈ ಶ್ರೀರಾಮ್. ನೀವು ನೋಡಿರ್ಬೋದು ಯಾವಾಗ ಅವರು ಹೋಗ್ತಾರೋ ಯಾರಾದ್ರೂ ಜೈ ಶ್ರೀರಾಮ್ ಅಂದ್ರೆ ಆಗ ಅವರ ಮುಖದ ಎಲ್ಲಾ ರೇಖೆಗಳು ಬದಲಾಗಿ ಹೋಗ್ತವೆ, ಬಾಯಿಗೆ ಬೀಗ ಬಿದ್ಬಿಡುತ್ತೆ, ಗೊತ್ತಿಲ್ಲ ಅವ್ರು ಏನೇನ್ ಮಾಡೋಕ್ ಶುರು ಮಾಡ್ತಾರೆ ಅಂತ. ಈಗ್ಲಾದ್ರೂ ನೀವು ಹೇಳ್ಬಿಡಿ ಜೈ ಶ್ರೀರಾಮ್, ನೀವೇನ್ ಕಳ್ಕೊಂಡ್ಬಿಡ್ತೀರಾ ಅಂದ್ರೆ ಇಷ್ಟೊಂದು. ಮತ್ತೆ ಎರಡನೇದು ನೋಡಿ, ನಾನು ಹೇಳ್ತೀನಿ, ಈ ರಾಮ ಜನ್ಮಭೂಮಿ ಟ್ರಸ್ಟ್ ಏನು ಟ್ರಸ್ಟಿ ಇದ್ದಾರಲ್ವಾ, ನಾನು ಅವ್ರಿಗೆ ನಿಜವಾಗ್ಲೂ ಶುಭಾಶಯ ಹೇಳ್ತೀನಿ. ಯಾಕಂದ್ರೆ ರಾಮ್ ಮಂದಿರ ಅಂತೂ ನ್ಯಾಯಾಲಯದ ನಿರ್ಧಾರದ ನಂತರ ಆಗ್ತಿದೆ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಏನಂದ್ರೆ ನ್ಯಾಯಾಲಯದಲ್ಲೂ ತಡೆ ಉಂಟು ಮಾಡೋ ಕೆಲಸ ಯಾರು ಮಾಡಿದ್ರು ಅಂತ. 19ರಲ್ಲಂತೂ ಇಲ್ಲಿವರೆಗೆ ಹೇಳ್ಬಿಟ್ರು ಏನಂದ್ರೆ ಜಡ್ಜ್ಮೆಂಟ್ ಇವಾಗ್ಲೇ ತರಬೇಡಿ, ಇಲ್ಲ ಬಿಜೆಪಿಗೆ ಲಾಭ ಆಗತ್ತೆ ಅಂತ. ನ್ಯಾಯಾಲಯದಲ್ಲಿ ಇದನ್ನ ಹೇಳಿದ್ರು, ಕಾಂಗ್ರೆಸ್ನ ಕಡೆಯಿಂದ ಇದನ್ನ ಹೇಳಿದ್ರು. ಸರಿ, ಇದನ್ನೆಲ್ಲ ಬಿಟ್ಬಿಡೋಣ. ಈಗ ನ್ಯಾಯಾಲಯ ಇದಾಗಿ ಕೂಡ ಈ ರಾಮ ಜನ್ಮಭೂಮಿ ಟ್ರಸ್ಟ್ನ ವ್ಯಕ್ತಿಗಳು ಅವ್ರ ಮನೆಗೆ ಹೋಗಿ ಗೌರವಪೂರ್ವಕವಾಗಿ ಆಹ್ವಾನ ಕೊಟ್ರು. ನೋಡಿ, ಆಗಿದ್ದಾಗೋಯ್ತು, ಮರ್ತ್ಬಿಡಿ, ನೀವು ಕೂಡ ಬನ್ನಿ ಅಂತ. ಹೇಗೆ ಅವ್ರ ಮನೆಗೆ ಹೋದ್ರು ಹಾಗೇನೆ ಯಾರು 2-3 ಪೀಳಿಗೆಗಳಿಂದ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಿದ್ರೋ ಅನ್ಸಾರಿ ಕುಟುಂಬ, ಅವರ ಮಗ ಇಕ್ಬಾಲ್ ಅನ್ಸಾರಿ ಯಾರು ಕೋರ್ಟ್ನಲ್ಲಿ ರಾಮ ಜನ್ಮಭೂಮಿಯ ವಿರುದ್ಧ ಕೇಸ್ ಹೋರಾಡ್ತಿದ್ರು, ಬಾಬರಿ ಮಸೀದಿಗಾಗಿ ಹೋರಾಟ ಮಾಡ್ತಿದ್ರು, ಅವ್ರಿಗೂ ಕೂಡ ಆಹ್ವಾನ ಕೊಟ್ರು. ಏನಂದ್ರೆ ಸರಿ, ಇವಾಗಂತೂ ನ್ಯಾಯ ಏನು ನಿರ್ಧಾರ ಆಗಿದೆ ನ್ಯಾಯಾಲಯದ್ದು, ನೀವು ಬನ್ನಿ ಅಂತ. ನೀವು ನೋಡಿ ಸಾಬ್, ನಿರ್ಧಾರ ದೇಶ ಮಾಡ್ಲಿ. ಇಕ್ಬಾಲ್ ಅನ್ಸಾರಿ ಯಾರು ಜೀವನ ಪೂರ್ತಿ ಅವರ ಕುಟುಂಬ ಬಾಬರಿ ಮಸೀದಿಗೋಸ್ಕರ ಕೋರ್ಟ್ಗಳಲ್ಲಿ ಹೋರಾಡ್ತಾನೆ ಇತ್ತು, ರಾಮ ಜನ್ಮಭೂಮಿಯ ವಿರುದ್ಧ ಹೋರಾಡ್ತಾನೆ ಇತ್ತು. ಆದ್ರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯ ಕೊಟ್ಟಿದೆ, ಅವರು ಖುದ್ದಾಗಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಬಂದು ಕೂತ್ರು. ಮತ್ತೆ ಈ ವ್ಯಕ್ತಿಗಳು ಬಹಿಷ್ಕಾರ ಮಾಡಿದ್ರು.
ಆವಾಗ ಚಿಂತೆ ಆಗುತ್ತೆ, ಏನಂದ್ರೆ ಅವರ ಆಲೋಚನೆ ಏನು ಅಂತ. ಇಷ್ಟೇ ಅಲ್ಲ, ನನಗೆ ಆಮೇಲೆ ಗೊತ್ತಾಯ್ತು ಏನಂದ್ರೆ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರು ಯಾವುದೇ ಶ್ರೀಮಂತ ವ್ಯಕ್ತಿ ಅಲ್ಲ, ಸಾಮಾನ್ಯ ಕುಟುಂಬದ ವ್ಯಕ್ತಿ ಅವರು ಭಗವಾನ್ ರಾಮ್ ಮಂದಿರದ ಏನು ಒಂದು ಮಾಡ್ಯೂಲ್ ಇತ್ತು ಮರದ್ದು, ಅದನ್ನ ಎಲ್ಲಿಂದಲೋ ಖರೀದಿ ಮಾಡಿ ತಂದಿದ್ರು. ಮತ್ತೆ ಅವರ ಏನು PSO ಇದ್ದಾನಲ್ಲ, ಅವನು ಹಿಂದೂ ಆಗಿದ್ದಾನೆ, ಅವನಿಗೆ ಅವರು ಗಿಫ್ಟ್ ಮಾಡಿದ್ರು. ಇಕ್ಬಾಲ್ ಅನ್ಸಾರಿ ಅವರು ಗಿಫ್ಟ್ ಮಾಡಿದ್ರು ಅವನಿಗೆ. ಇದರ ಅರ್ಥ ಇದಾಯ್ತು ಏನಂದ್ರೆ ಅವ್ರಿಗೆ ಅನಿಸ್ತು ಏನಂದ್ರೆ ಇದು ನನ್ನ ಹಕ್ಕು, ಅದಕ್ಕೋಸ್ಕರ ಹೋರಾಡ್ತೀನಿ. ಆದ್ರೆ ನ್ಯಾಯಾಲಯ ಒಮ್ಮೆ ನಿರ್ಧಾರ ಮಾಡ್ತು, ಅದನ್ನ ಅವರು ತಲೆಬಾಗಿ ಒಪ್ಕೊಂಡ್ರು. ಹಾಗಾಗಿ ಇಕ್ಬಾಲ್ ಅನ್ಸಾರಿಯ ಸೆಕ್ಯುಲರಿಸಂ ಸರಿ ಇದೆಯಾ ಅಥವಾ ಇವರ ಸೆಕ್ಯುಲರಿಸಂ ಸರಿ ಇದೆಯಾ? ಇದು ಚಿಂತೆ ಮಾಡೋ ವಿಷಯ ಆಗಿದೆ ದೇಶದಲ್ಲಿ. ಇದಕ್ಕೋಸ್ಕರನೇ ಇತ್ತೀಚೆಗೆ ನಿಮ್ಮನ್ನ ಕೋಮುವಾದಿ, ಕಮ್ಯುನಲ್, ಹಿಂದೂ ಮುಸಲ್ಮಾನ ಅಂತ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹೇಗಂದ್ರೆ ಇದಕ್ಕಂತೂ ಯಾರಾದ್ರೂ ಹೊಸ ಡಿಕ್ಷನರಿ ಬರೀಬೇಕಾಗತ್ತೆ, ಯಾಕಂದ್ರೆ ಎಲ್ಲ ಡಿಕ್ಷನರಿ ಖಾಲಿಯಾಗಿ ಹೋಗಿವೆ. ನನಗೆ ಬೈತಾ ಎಲ್ಲ ಡಿಕ್ಷನರಿಯ ಪದಗಳ ಪ್ರಯೋಗ ಖಾಲಿಯಾಗಿ ಹೋಗಿವೆ. ಇವಾಗ ಅವ್ರ ಹತ್ರ ಯಾವುದೇ ಬೈಗುಳಗಳೇ ಉಳಿದಿಲ್ಲ. ಹಾಗಾಗಿ ಸುತ್ತಿ ಬಳಸಿ ಅವರು ಹಿಂದೂ ಮುಸಲ್ಮಾನ ಅಂತ ಹೇಳ್ದೆ ಅವರ ವೋಟ್ ಬ್ಯಾಂಕ್ನ ಎಬ್ಸೋಕ್ಕಾಗಲ್ಲ. ಯಾಕಂದ್ರೆ ಕೆಲಸ ಅಂತೂ ಮಾಡಿಲ್ಲ. 60 ವರ್ಷದವರೆಗೆ ಯಾರಾದ್ರೂ ಮುಸಲ್ಮಾನ ಮಗುವಿಗೆ ಓದಿಸಿದ್ರೆ, ಅವನಿಗೆ ಚೆನ್ನಾಗಿರೋದಕ್ಕೆ ಮನೆ ಕೊಟ್ಟಿದ್ರೆ, ಅವನಿಗೆ ಟಾಯ್ಲೆಟ್ ಕೊಟ್ಟಿದ್ರೆ, ಅವನ ಮನೆಗೆ ವಿದ್ಯುತ್ ಕೊಟ್ಟಿದ್ರೆ, ಮಕ್ಕಳಿಗೆ ಒಳ್ಳೆ ಅದಂತೂ ಮಾಡೇ ಇಲ್ಲ. ಹಾಗಾಗಿ ಅವರನ್ನ ಹೆದರ್ಸಿ ಸಾಯಿಸ್ತಾರೆ, ಇವರು ಬಂದ್ರೆ ಕತ್ತರಿಸ್ತಾರೆ. ಇವನು ಮೋದಿ, ಆಮೇಲೆ ಇದ್ರ ಜೊತೆ ಯೋಗಿನೂ ಸೇರಿಸ್ಬಿಟ್ರು. ಈಗ ಇದು ಹೆದರ್ಸೋದು. ಸಾಬ್ ಮುಸಲ್ಮಾನ್ ಸಮಾಜದಲ್ಲೂ ಈಗ ಈ ವಿಷಯಗಳ ಕಡೆ ನೋಡೋ ದೃಷ್ಟಿಕೋನನೂ ಬದಲಾಗ್ತಿದೆ. ನಾನು ಮುಲ್ಲಾ ಮೌಲ್ವಿಗಳ ಬಗ್ಗೆ ಮಾತಾಡಲ್ಲ. ಯಾರಿಗೆ ವೆಸ್ಟರ್ನ್ ಇಂಟ್ರೆಸ್ಟ್ ಇದೆಯೋ ಹಿಂದೂಗಳಲ್ಲೂ ಆ ಥರ ಜನರು ಇರ್ತಾರೆ, ಹಾಗಾಗಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ಜನರಲ್ ನಂದು ಸಾಕಷ್ಟು ಜನರ ಜೊತೆ ಇಂಟ್ರಾಕ್ಷನ್ ಆಗುತ್ತೆ. ಮತ್ ನನ್ನ ಅನುಭವ ಏನಂದ್ರೆ, ಈ ಏನು ಪ್ರಚೋದನೆ ಮಾಡೋ ಮಾತುಗಳಿವೆಯೋ ಅದರಿಂದ ಅವ್ರು ಪ್ರಭಾವಿತರಾಗ್ತಿಲ್ಲ. ಅವ್ರು ಅರ್ಥ ಮಾಡ್ಕೋತಾರೆ, ಅವರ ವೋಟ್ ತಗೊಳ್ಳೋ ಸಮಯ ಬಂದಿದೆ, ಅದಕ್ಕೆ ಮಾಡ್ತಿದ್ದಾರೆ ಅಂತ. ಮೋದಿಜಿ ಇವತ್ತಿನವರೆಗೆ ಯಾವ ಲೀಡರ್ಗೂ ಧೈರ್ಯ ಬಂದಿರಲಿಲ್ಲ ಇದನ್ನ ಹೇಳೋದಕ್ಕೆ. ಏನಂದ್ರೆ ಮುಸಲ್ಮಾನರಿಗೆ ಮೀಸಲಾತಿ ಕೊಡಬಾರ್ದು ಅಂತ, ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದು ತಪ್ಪು ಅಂತ. ಮತ್ತೆ ನೀವು ಚುನಾವಣೆಯಲ್ಲಿ ಬಹಿರಂಗವಾಗಿ ಹೇಳ್ತಿದ್ದೀರಾ. ನಾನು ಕಾಂಗ್ರೆಸ್ ಪಾರ್ಟಿಗೆ ಕಳೆದ 1 ತಿಂಗಳಿಂದ ಹೇಳ್ತಿದ್ದೀನಿ, ನೀವು ಬರೆದುಕೊಡಿ, ಈ ದೇಶಕ್ಕೆ ಗ್ಯಾರಂಟಿ ಕೊಡಿ ಅಂತ. 1, ನೀವು ಭಾರತದ ಸಂವಿಧಾನವನ್ನು ಬದಲಾಯಿಸೋದಿಲ್ಲ ಅಂತ. 2ನೇದು, ಸಂವಿಧಾನ ಬದಲಾಯಿಸಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲ್ಲ ಅಂತ. 3ನೇದು, ನೀವು SC, ST, OBCಯ ಮೀಸಲಾತಿಯನ್ನ ಕಿತ್ಕೊಂಡು ನೀವು ಧರ್ಮದ ಆಧಾರದ ಮೇಲೆ ವೋಟ್ ಜಿಹಾದ್ನವ್ರಿಗೆ ಮೀಸಲಾತಿ ಕೊಡಲ್ಲ ಅಂತ. ಬರೆದು ಕೊಡಿ. ಕೊಡಲ್ಲ ಅವರು. ದೇಶಕ್ಕೆ ಕೊಡಿ ಅಲ್ವಾ? ಹೇಳಿಕೆ ಕೊಡೋದಕ್ಕೂ ಧೈರ್ಯ ಇಲ್ಲ. ಆಮೇಲೇನು ಹೇಳ್ತಾರೆ, ಅರೆ ಮ್ಯಾನಿಫೆಸ್ಟೋನ ನೋಡಿ ಅಂತ. ನಾನ್ ಕೇಳ್ತೀನಿ, ಏನು ಯಾವುದಾದ್ರೂ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋನಲ್ಲಿ ಬರೆದಿದ್ಯಾ ಅವ್ರು ಕರಪ್ಷನ್ ಮಾಡಲ್ಲ ಅಥವಾ ಮಾಡ್ತಾರೆ ಅಂತ? ಕರಪ್ಷನ್ ಮಾಡ್ತಾರೆ ಅಂತ ಅವರ ಮ್ಯಾನಿಫೆಸ್ಟೋನಲ್ಲಿ ಎಲ್ಲಾದ್ರೂ ಇದೆಯಾ? ಕಾಂಗ್ರೆಸ್ನ ಕಳೆದ 50-60 ವರ್ಷದ ಮ್ಯಾನಿಫೆಸ್ಟೋನ ನೋಡ್ಬಿಡಿ. ಒಂದೇ ಒಂದು ಮ್ಯಾನಿಫೆಸ್ಟೋನಲ್ಲಾದ್ರೂ ಅವರು ಕರಪ್ಷನ್ನ ಪ್ರೋಗ್ರಾಂ ಬರ್ದಿದ್ದಾರಾ? ಸ್ವಲ್ಪ ಹೇಳಿ. ಕರಪ್ಷನ್ ಮಾಡ್ತಾರಾ ಇಲ್ವಾ? ಈಗ ನಾನ್ ಕೇಳಿದ್ರೆ ಕರಪ್ಷನ್ ಯಾಕೆ ಮಾಡ್ತೀರಾ ಅಂತ ಅವ್ರು ಹೇಳ್ತಾರೆ, ನಮ್ಮ ಮ್ಯಾನಿಫೆಸ್ಟೋ ನೋಡಿ ಎಲ್ಲಾದ್ರೂ ಬರ್ದಿದ್ಯಾ ಅಂತ. ಅರೆ ಆ ಥರ ಆಗುತ್ತಾಜಿ? ಮತ್ತೆ ನೀವು ನೋಡಿ, ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರ ಹೇಳಿಕೆ ನೋಡಿ, ಈ ಯುವರಾಜನ ಹೇಳಿಕೆ ನೋಡಿ. ಅವರ ಮ್ಯಾನಿಫೆಸ್ಟೋನಲ್ಲಿ ಇವರು ಹೇಳ್ತಾರೆ, ಇನ್ಮುಂದೆ ಗುತ್ತಿಗೆಗಳು ಧರ್ಮದ ಆಧಾರದ ಮೇಲೆ ಕೊಡ್ಲಾಗುತ್ತೆ. ಅಂದ್ರೆ ಎಲ್ಲಾದ್ರೂ ಬ್ರಿಡ್ಜ್ ಕಟ್ಟಬೇಕು ಅಂದ್ರೆ ಇವತ್ತು ಗುತ್ತಿಗೆ ಹೇಗೆ ಸಿಗುತ್ತೆ? ಅವ್ರ ಹತ್ರ ರಿಸೋರ್ಸಸ್ ಎಷ್ಟಿದೆ, ಕೆಪಬಿಲಿಟಿ ಎಷ್ಟಿದೆ, ಎಕ್ಸ್ಪೀರಿಯನ್ಸ್ ಏನು, ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಆರ್ಥಿಕ ಸಾಮರ್ಥ್ಯ ಎಷ್ಟಿದೆ, ಟೆಕ್ನಾಲಜಿಕಲ್ ಅವರ ಸಾಮರ್ಥ್ಯ ಎಷ್ಟಿದೆ, ಎಲ್ಲ ವಿಷಯಗಳನ್ನು ನೋಡಿ ಟೆಂಡರ್ನ ಯಾವುದೇ ವ್ಯಕ್ತಿ ಪಡ್ಕೋತಾನೆ. ಈಗ ಇವ್ರೇನ್ ಹೇಳ್ತಾರೆ, ಇನ್ಮುಂದೆ ಇದರಲ್ಲಿ ಮೀಸಲಾತಿ ಇರುತ್ತೆ ಅಂತ. ಈಗ ನನಗೆ ಹೇಳಿ ಸಾಬ್, ಆ ಬ್ರಿಡ್ಜ್ ಕಟ್ಟಬೇಕಾ ಅಥವಾ ನಿಮಗೆ ಚುನಾವಣೆ ಗೆಲ್ಬೇಕಾ, ಮತ್ತೆ ಇನ್ನೇನಾದ್ರೂ ಕೆಲಸ ಇದೆಯಾ? ಇಷ್ಟೇ ಅಲ್ಲ, ಇವರು ಇಲ್ಲಿವರೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ಏನಂದ್ರೆ ಆಟದಲ್ಲೂ ಕೂಡ ಈಗ ಅವರು ಧರ್ಮದ ಆಧಾರದ ಮೇಲೆ ಮೀಸಲಾತಿ ತರ್ತಾರೆ ಅಂತ. ಅರೆ ಆಟಗಾರ ಬೆಳಗ್ಗೆ 4 ಗಂಟೆಗೆ ಎದ್ದು ಬೆವರು ಹರಿಸ್ತಾನೆ ಜಿ,
ಆಗ ಹೋಗಿ ಅವನು ಆಟಗಾರ ಆಗ್ತಾನೆ. ಜೀವನದ 15-20 ವರ್ಷ ಅವನು ಕಳೆದು ಬಿಡ್ತಾನೆ. ಮತ್ತೆ ನೀವ್ ಹೇಳ್ತೀರಾ, ಸರಿ ಭಯ್ಯ, ನೀನು ಆ ತಾಯಿಯ ಗರ್ಭದಿಂದ ಹುಟ್ಟಿದೀಯ, ನೀನು ಆಟಗಾರ ಆಗೋಕ್ಕಾಗಲ್ಲ, ಆ ತಾಯಿಯ ಗರ್ಭದಿಂದ ಹುಟ್ಟಿದವನು ಬಂದ್ಬಿಡ್ತಾನೆ ಅಂತ. ಇದು ಹೇಗಾಗೋಕ್ ಸಾಧ್ಯ? ಮತ್ತೆ ಈ ಧೈರ್ಯ ಇವ್ರಿಗೆ ಇಂಥ ವಿಷಯಗಳನ್ನ ಮ್ಯಾನಿಫೆಸ್ಟೋನಲ್ಲಿ ಬರೆಯೋದು ಅಂದ್ರೆ ಏನು ದೇಶನ ಈ ತರ ನಡೆಸ್ತಾರಾ? ನಮ್ಮ ಮಂತ್ರ ಇದು ನೋಡಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ಮೋದಿಜಿ ಇಂಥ ಮಾತುಗಳು ಖಾನ್ ಮಾರ್ಕೆಟ್ ಗ್ಯಾಂಗ್ನ ಹೆಸರು ತಗೊಂಡು ಇವತ್ತಿನವರೆಗೆ ಯಾರಿಗೂ ಧೈರ್ಯ ಇರಲಿಲ್ಲ ಹೇಳೋದಿಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ ಇಷ್ಟೊಂದು ಮುಕ್ತವಾಗಿ. ಇದು ಹೇಗಂದ್ರೆ, ನನಗೆ ಹಿಂದೆ ಮುಂದೆ ಯಾರೂ ಅಳೋರಿಲ್ಲ. ನಾನು ದೇಶಕ್ಕಾಗಿ ಬದುಕಿದ್ದೀನಿ, ನಾನು ದೇಶಕ್ಕಾಗಿ ಹೋರಾಡ್ತಿದ್ದೀನಿ, ಮತ್ತೆ ನನ್ನ ಪ್ರತಿಯೊಂದು ಕ್ಷಣನೂ ದೇಶಕ್ಕೋಸ್ಕರ ಇದೆ, ಮತ್ತೆ ಅದು ವ್ಯರ್ಥ ಆಗಬಾರ್ದು. ನಾನು ನನ್ನ ಪ್ರತಿ ಕ್ಷಣನೂ ದೇಶಕ್ಕೋಸ್ಕರ ಕೊಡ್ತಿದ್ದೀನಿ, ಆದ್ರೆ ನಾನು ವೇಸ್ಟ್ ಆಗೋಕೆ ಬಿಡಲ್ಲ ನನ್ನ ಒಂದೇ ಒಂದು ಕ್ಷಣನೂ ಕೂಡ. ಮತ್ತೆ ಇದಕ್ಕೋಸ್ಕರ ಏನು ತಪ್ಪಾಗಿದೆಯೋ ನೀವು ನನಗೆ ಹೇಳಿ. ನಿನ್ನೆ ನನಗೆ ಯಾರೋ ಕಳಿಸಿದ್ದಾರೆ, 9,000ಗಿಂತ ಹೆಚ್ಚು ಅಂತ ಜಾಗಗಳಿವೆ, ಇನ್ಸ್ಟಿಟ್ಯೂಷನ್. ಅವುಗಳಲ್ಲಿ ಇವರು SC, ST, OBC ಮೀಸಲಾತಿ ಮುಗಿಸ್ಬಿಟ್ಟಿದ್ದಾರೆ. ಮೈನಾರಿಟಿ ಹೆಸರು ಕೊಟ್ಟು ಮೀಸಲಾತಿ ಮುಗಿಸ್ಬಿಟ್ಟಿದ್ದಾರೆ. ಒಂದು PSUನ ನೀವು ಒಂದ್ ವೇಳೆ ಪ್ರೈವೇಟೈಸ್ ಮಾಡಿದ್ರೆ ಆಗ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಹೌಸ್ನಲ್ಲಿ ಕೂಗಾಡ್ತಾರೆ, ನೀವು ಪ್ರೈವೇಟೈಸೇಷನ್ ಇದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಏನಂದ್ರೆ SC, ST ಕೋಟಾ ಹೊರಟು ಹೋಗುತ್ತೆ, ಆಗ ದಲಿತರಿಗೆ ಕೆಲಸದ ಗತಿ ಏನು ಅಂತ. ನೀವು 9,000 ಇನ್ಸ್ಟಿಟ್ಯೂಷನ್ನಿಂದ SC, ST, OBC ಕೋಟಾ ಮುಗಿಸ್ಬಿಟ್ಟಿದ್ದೀರಾ. ಒಂದ್ ವೇಳೆ ಈ ಪ್ರಶ್ನೆನ ನಾನು ಕೇಳಿದ್ರೆ, ಮತ್ತೆ ಯಾರು ಖಾನ್ ಮಾರ್ಕೆಟ್ ಗ್ಯಾಂಗ್ ಇದೆಯೋ ಅದು ಮೋದಿ ಎಡಗಲು ಮೊದಲು ಯಾಕಿಟ್ಟ, ಬಲಗಲ್ ಯಾಕಿಡ್ಲಿಲ್ಲ, ಇದಕ್ಕೋಸ್ಕರ ಒಂದೊಂದು ವಾರದವರೆಗೆ ದೇಶದ ಸಮಯ ಹಾಳು ಮಾಡ್ತಾ ಇದ್ದಾರೆ. ಅವರಿಗೆ ಸಮಯ ಇಲ್ಲ, ಏನಂದ್ರೆ SC, ST, OBCಯ ಮೀಸಲಾತಿ ರಕ್ಷಣೆಗೋಸ್ಕರ ಅವರು ಕೂಡ ಧ್ವನಿ ಎತ್ತಬೇಕಿತ್ತಲ್ವಾ? ಯಾಕೆ ಸುಮ್ಮನೆ ಕೂತಿದ್ದಾರೆ? ಮತ್ತೆ ಆಗ ಹೋಗಿ ನಾನು ಮುಕ್ತವಾಗಿ ಹೇಳ್ತೀನಿ, ಏನಂದ್ರೆ ಒಂದು ಇಕೋಸಿಸ್ಟಮ್ ಯಾವುದು ಅವರ ಪಾಪಗಳನ್ನ ಮುಚ್ಚಿ ಹಾಕೋ ಕೆಲಸ ಮಾಡ್ತಿದೆ, ಮತ್ತೆ ಬೇರೆಯವರ ಒಳ್ಳೆಯದನ್ನ ಕೆಟ್ಟದ್ದಾಗಿ ಕನ್ವರ್ಟ್ ಮಾಡೋದಕ್ಕೆ ತನ್ನ ಪೂರ್ತಿ ಶಕ್ತಿಯನ್ನ ಹಾಕ್ಬಿಡುತ್ತೆ. ಮತ್ತೆ ದೇಶನ ಅದರಿಂದ ನಾನು ಎಚ್ಚರಿಸೋಕೆ ಇಷ್ಟಪಡ್ತೀನಿ. ಮತ್ತೀಗ ಯಾವಾಗ ಎಲ್ಲ ಕಡೆ ಫೇಲ್ ಆಗ್ಬಿಟ್ರೋ ಅವರು ಜುಡಿಷಿಯರಿ ದಾರಿಯನ್ನ ಹಿಡಿದಿದ್ದಾರೆ. ಸುಮ್ನೆ ಕೋರ್ಟ್ಗಳಲ್ಲಿ ಹೋಗಿ ಕೂತ್ ಬಿಡೋದು, ಗಲಾಟೆ ಮಾಡೋದು, ಮತ್ತೆ ಪರಿಸ್ಥಿತಿಗಳನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡೋದು, ಇದು ತುಂಬಾ ಚಿಂತೆ ಮಾಡೋ ವಿಷಯ ಆಗಿದೆ ದೇಶಕ್ಕೆ. ನಿಮ್ಮಲ್ಲಿ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ, ಸರಿ ಇದೆ, ಪ್ರಜಾಪ್ರಭುತ್ವ ಇದೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪಾರ್ಲಿಮೆಂಟಿಗೆ ಬನ್ನಿ, ನಿಮ್ಮ ವಿಷಯಗಳನ್ನ ಇಡಿ, ಸರ್ಕಾರ ತಪ್ಪು ಮಾಡಿದ್ರೆ ಅದನ್ನ ತಡೀರಿ, ದಾರಿಗಳಿವೆ, ಮಾಡೋದಿಲ್ಲ, ವಾತಾವರಣ ಹಾಳು ಮಾಡ್ಬೇಕಲ್ಲ. ಈಗ ಮಮತಾ ದೀದಿ ಹೇಳಿದ್ರು ಏನಂದ್ರೆ ಹೈಕೋರ್ಟ್ನ ನಿರ್ಧಾರ ಇದೆ ಮೀಸಲಾತಿ ಬಗ್ಗೆ, ಅವರು ಒಪ್ಪಲ್ಲ ಅಂತ. ಈಗ ಇವ್ರು ಹೇಳ್ತಾರೆ ಏನಂದ್ರೆ ಮೋದಿ ಸಂವಿಧಾನ ಬದಲಾಯಿಸ್ಬಿಡ್ತಾನೆ ಅಂತ. ಈಗ ಇಂದಿರಾಜಿ ಹೇಳಿದ್ರು ಹೈಕೋರ್ಟ್ನ ನಿರ್ಧಾರ ನಾನು ಒಪ್ಪಲ್ಲ ಅಂತ, ಎಮರ್ಜೆನ್ಸಿ ತಂದ್ರು. ಇವರೆಲ್ಲ ಒಂದೇ ತರದ ವ್ಯಕ್ತಿಗಳು ಜಿ. ಅವರು ಪ್ರಜಾಪ್ರಭುತ್ವವನ್ನು ಒಪ್ಪಲ್ಲ. ಅವರಿಗೆ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಮೇಲಿನ ಶ್ರದ್ಧೆ ಅಲ್ಲ, ಚುನಾವಣೆ ಅಂದ್ರೆ ಅಧಿಕಾರ ಪಡ್ಕೊಳ್ಳೋ ಒಂದು ದಾರಿಯಾಗಿದೆ. ಅವರ ಶ್ರದ್ಧೆ ಪ್ರಜಾಪ್ರಭುತ್ವದಲ್ಲಿ, ಮತದಾರರಲ್ಲಿ, ಸಂವಿಧಾನದಲ್ಲಿ, ಭಾರತದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನಲ್ಲಿ ಇಲ್ಲ. ಮತ್ತೆ ಇದಕ್ಕೋಸ್ಕರನೇ ನಾನೇನು ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತೀನಲ್ಲ. ಯಾಕೆ ಮಾತಾಡ್ತೀನಿ? ಯಾಕಂದ್ರೆ ಪ್ರಜಾಪ್ರಭುತ್ವದ ಕಡೆಗೆ ಶ್ರದ್ಧೆ ಯಾವಾಗ ಮುಗಿದು ಹೋಗುತ್ತೋ ಆಗ ಹೋಗಿ ನೀವು ಕುಟುಂಬ ರಾಜಕಾರಣದ ನಂಬಿಕೆ ಮೇಲೆ ನಡಿಬೇಕಾಗತ್ತೆ. ಮತ್ತೆ ಈ ಎಲ್ಲ ವ್ಯಕ್ತಿಗಳು ಯಾರಾದ್ರೂ ನನಗೆ ಹೇಳಿ, ಯಾರಾದ್ರೂ ಯಾವುದೇ ಕಾನ್ಸ್ಟಿಟ್ಯೂಯೆನ್ಸಿಗೆ ಹೋಗಿ ಹೇಳಿ ನಾನು ನನ್ನ ಮಗನನ್ನ ನಿಮಗೆ ಒಪ್ಪಿಸ್ತಿದ್ದೀನಿ ಅಂತ, ಇದು ಯಾವ ರೀತಿಯ ಪ್ರಜಾಪ್ರಭುತ್ವ ಜಿ? ಇದ್ಯಾವ ಪ್ರಜಾಪ್ರಭುತ್ವ? ಜನತಾ ಜನಾರ್ದನರು ನಿರ್ಧಾರ ಮಾಡ್ತಾರೆ ಜಿ. ಅದು ಅಪ್ಪನ ಕಾನ್ಸ್ಟಿಟ್ಯೂಯೆನ್ಸಿ ಆಗಿದೆ. ಪ್ರಶ್ನೆ ಅದೇನೆ. ಅವರಂತೂ ಆಲ್ಬಮ್ ತೋರಿಸ್ತಿದ್ದಾರೆ, ಅಜ್ಜಿಯಿಂದ ಶುರುವಾಗುತ್ತೆ ಆಲ್ಬಮ್.